ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. 25 ವರ್ಷಗಳ ಹಿಂದಕ್ಕೆ ಹೋಗ್ಬೇಕು ನಾವು. ಆವಾಗ ಅಂತರ್ಜಾಲ ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ದೂರದರ್ಶನದಲ್ಲಿ ಒಂದು ಬೆರಳೆಣಿಕೆಯ 2-3 ಧಾರಾವಾಹಿಗಳು ಬರ್ತಾ ಇತ್ತು. ನಾವು ಕನ್ನಡ ಸಿನಿಮಾವನ್ನು ನೋಡಬೇಕು ಅಂತಂದರೆ ಭಾನುವಾರ ಸಂಜೆ 4 ಗಂಟೆ ತನಕ ಕಾಯಬೇಕಾಗಿತ್ತು. ಅದರಲ್ಲಿ ಬರ್ತಾ ಇದ್ದಂಥ ಒಂದು 3-4 ಮಂದಿ ನಟರು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದ್ದರು. ಅಂತಹ ಆವರಿಸಿಕೊಂಡಂತಹ ಕೆಲವು ನಟರುಗಳಲ್ಲಿ ಇವರು ಸಹಿತ ಒಬ್ಬರು ನಮ್ಮ ಬಾಲ್ಯವನ್ನು ಒಂದು ರೀತಿ ಹಸನಗೊಳಿಸಿದ್ದಾರೆ. ಯಾಕೆಂತಂದರೆ ಆವಾಗಿನ ಗುಡ್ಡದ ಭೂತ ನಾವು ಎಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಾಯಶಃ ನಮ್ಮ ದೇಶದ ಅತ್ಯದ್ಭುತ ನಟರುಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಕಾಣಲಿಕ್ಕೆ ಸಿಗುವಂತಹ ಪ್ರಕಾಶ್ ರೈ ಅವರು ಇವತ್ತು ವಾರ್ತಾ ಭಾರತಿ ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ನನಗೇನು ಚೆನ್ನಾಗಿದೆ. ಆ್ಯಸ್ ಆಲ್ವೇಸ್ ಇಟ್ಸ್ ಎ ಫ್ಯಾನ್ ಬಾಯ್ ಮೂಮೆಂಟ್. ಯಾಕೆ ಗೊತ್ತಾ, ಅಂದರೆ ಶಾಲೆಗೆ ಹೋಗ್ತಿದ್ದಂಥ ದಿನಗಳಲ್ಲಿ ಗುಡ್ಡದ ಭೂತ ಉಂಡು ನೋಡಿ ಬೆಳೆದವ್ರು ನಾವು. ಯು ಸ್ಟಿಲ್ ರಿಮೆಂಬರ್ ದ್ಯಾಟ್? ದೊನ್ನಾನೆ ಬಹಳ ನೆನಪುಗಳು. ನನಗೆ ಉಡುಪಿಯಲ್ಲಿ ಶೂಟ್ ಮಾಡ್ತಿದ್ವಿ. ಗಿರೀಶ್ ಕಾಸರಗೋಡು, ಸದಾನಂದ ಸುವರ್ಣ ಅವರು. ನಮಗೂ ಬಹಳ ಬ್ಯೂಟಿಫುಲ್ ಆದ ಮೂಮೆಂಟ್ಸ್ ಅದು. ಎಸ್ ತುಂಬ. ಅಂದರೆ ಇತ್ತೀಚೆಗೆ ನೀವು ಸ್ವಲ್ಪ ಬೇರೆ ಬೇರೆ ವಿಚಾರಗಳಿಗೆ ಟ್ರ್ಯಾಕಲ್ಲಿ, ಟ್ರೆಂಡಿಂಗಲ್ಲಿ, ಟ್ರೋಲಿಂಗಲ್ಲಿ ಎಲ್ಲ ಕಾಣಲಿಕ್ಕೆ ಸಿಕ್ಕರೂ ಕೂಡ ಪ್ರಾಯಶಃ ಒಂದು ವರ್ಗಕ್ಕೆ ಪ್ರಕಾಶ್ ರೈ ಅವರು ಯಾವತ್ತಿಗೂ ಒಬ್ಬ ನಟನಾಗಿ ತುಂಬ ತುಂಬ ಇಷ್ಟ ಆಗ್ತಾರೆ. ಅದು 4 ದಶಕಗಳ ಪ್ರಯಾಣ. ಎಲ್ಲ ಭಾಷೆಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಪ್ರೀತಿಸೋ ಕೆಲಸ. ಸೊ ಅದು ಉಳಿಯುತ್ತೆ. ಒಂದಷ್ಟು ಪಾತ್ರಗಳು, ಒಳ್ಳೊಳ್ಳೆ ಸಿನಿಮಾಗಳು. ಹಾಗಾಗಿ ನಟನಾಗಿ ತೊಂದರೆ ಇಲ್ಲ. ಸರ್, ಕೇಂದ್ರ ಸರ್ಕಾರ, ಮೋದಿ, BJP, ಹಿಂದುತ್ವ ಇತ್ಯಾದಿ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. 5ಕ್ಕಿಂತಲೂ ಹೆಚ್ಚು ಭಾಷೆಗಳನ್ನು ನೀವು ಕಲಿತು, ಆ ಎಲ್ಲ ಭಾಷೆಗಳನ್ನು ಅಷ್ಟು ನಿರರ್ಗಳವಾಗಿ ಮಾತನಾಡಿ, ಎಲ್ಲ ಭಾಷೆಯ ಸಿನಿಮಾಗಳಲ್ಲೂ ಸಹಿ ಎನಿಸಿಕೊಂಡಂತ ನೀವು, ಇದು ಹೇಗೆ ಸಾಧ್ಯ ಆಯಿತು? ನಮ್ಮ ಕನ್ನಡ ಭಾಷೆ ಮಾತಾಡ್ಬೇಕಾದ್ರೆ ಅವರು ತಪ್ಪಾಗಿ ಮಾತಾಡೋದು ನಮಗೂ ನೋವಾಗತ್ತಲ್ವಾ? ಯಾಕೆ ಕನ್ನಡ ಕಲಿಯಲ್ವಾ ನೀವು? ಹಾಗೆ ಇನ್ನೊಂದು ಭಾಷೆಗೆ ಹೋದಾಗ ಆ ಭಾಷೆಯ ಉಚ್ಚಾರಣೆ, ಆ ಭಾಷೆಯ ಸಾಹಿತ್ಯ ಕಲಿಬೇಕು. ಯಾಕಂದ್ರೆ ಅಲ್ಲಿ ಜನರಿಗೆ ನಾನು ಆ ಭಾಷೆಯ ನಾಟಕ ಮಾಡ್ಬೇಕಾದ್ರೆ, ನಟನೆ ಮಾಡ್ಬೇಕಾದ್ರೆ ನಾನು ಅವರ ಭಾಷೆಯನ್ನ ಮಾತಾಡೋದಕ್ಕೆ ಮಾತ್ರ ಆಪ್ತ ಆಗೋದು ಮತ್ತು ಕಥೆಯನ್ನು ತಲುಪಿಸೋಕೆ ಸಾಧ್ಯ ಆಗೋದು. ಸೊ ಒಬ್ಬ ನಟನಾಗಿ ಅದು ಬಹಳ ಮುಖ್ಯ ಅನ್ಸುತ್ತೆ ನನಗೆ. ಹಾಗಾಗಿ ಆ ಕಲಿಕೆ ದೊಡ್ಡ ವಿಷಯ ಆಗಿರಲಿಲ್ಲ. ಯಾಕಂದ್ರೆ ನಾನು ಇವತ್ತು ತಮಿಳ್ನಾಡಿನವ್ರಿಗೆ ಹೋದ್ರೆ ನಮ್ಮವನು, ಮಧುರೆ ಕಡೆಯವನು ಪ್ರಕಾಶ್ ರಾಜ್ರ ಅಂತಾರೆ. ಕೇರಳಕ್ಕೆ ಹೋದ್ರೆ ಎಂಡೇ ಪ್ರಕಾಶ್ ರಾಜ್ ಅಂತಾರೆ. ಮನೋಡ್ಗದ ಪ್ರಕಾಶ್ ರಾಜ್ಗರು, ಗೋದಾವರಿಗದ ರಾಜರ್ಗದ ಅಂತ. ಅಂದ್ರೆ ಆ ಪ್ರೀತಿ ಸಾಧ್ಯ ಆಗೋದು ಅವರ ಸಂಸ್ಕೃತಿಯನ್ನ, ಅವರ ಸಂಸ್ಕಾರವನ್ನ, ಅವರ ಭಾಷೆಯನ್ನ, ಅವರ ಕಲೆಯನ್ನ, ಅವರ ಸಾಹಿತ್ಯವನ್ನ, ಅವರ ಮಾತನ್ನ ನಾವು ಗೌರವಿಸೋದ್ರಿಂದ ನಮಗೆ ಗೌರವ ಸಿಗುತ್ತೆ. ಅಬ್ಸಲ್ಯೂಟ್ಲಿ. ನಾವು ಹೇಗೆ ನಮ್ಮ ಭಾಷೆಗೆ ಬಂದಾಗ ಕನ್ನಡ ಕಲಿ ಅಂತ ಹೇಳ್ತೀವೋ, ಆ ನಿಟ್ಟಿನಲ್ಲಿ ನಾನು ಹೇಳೋದು ಕನ್ನಡ ಕಲೀರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ನಮ್ಮ ಮನೆಗೆ ಬಂದ ಕಲಿ, ನಾನು ನಿಮ್ಮ ಮನೆಗೆ ಬಂದಾಗ ಕಲ್ತಿದ್ದೀನಲ್ಲ ಅಲ್ವಾ? ಸೊ ಅದು ಬಹಳ ಮುಖ್ಯ ಆಗುತ್ತೆ ಒಬ್ಬ ನಟನಿಗೆ. ಇಷ್ಟು ಕಡೆ ಹೋಗ್ಬೇಕಾದ್ರೆ ಯಾರು ಡಬ್ಬಿಂಗ್ ಮಾಡೋದಕ್ಕಿಂತ ಶಾರೀರ ಎರಡೂ ಒಬ್ಬ ನಟನದಾಗಿರ್ಬೇಕು. ಅದರ ಭಾವಗಳಿರ್ಬೋದು. ಅದಾದಾಗ ಆಪ್ತರಾಗ್ತಾ ಹೋಗ್ತೇವೆ ಮತ್ತು ಒಂದು ಪಾತ್ರದಲ್ಲಿ ಲೀನ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಯಾ ಭಾಷೆ ಕಲಿಯೋದ್ರಿಂದ ಆಯಾ ಭಾಷೆಯ ಉಪಮೆಗಳ ಅರ್ಥ ಆಗುತ್ತೆ, ಅವರ ಸಮಸ್ಯೆಗಳ ಅರ್ಥ ಆಗುತ್ತೆ, ಅವರ ಭಾವಗಳ ಅರ್ಥ ಆಗುತ್ತೆ, ಅವರ ಸೌಂದರ್ಯ ಪ್ರಜ್ಞೆ ಅರ್ಥ ಆಗುತ್ತೆ. ಹಾಗಾಗಿ ಒಂದು ಭಾಷೆ ಕಲಿಯೋದು ಮುಖ್ಯ ಅನಿಸ್ತು. ನನ್ನ ವೃತ್ತಿಗೆ, ನನ್ನ ಬದುಕಿಗೆ ಅದು ಬಹಳ ಮುಖ್ಯ. ಆದ್ರಿಂದ ಅದು ದೊಡ್ಡ ಕೆಲಸ ಅನಿಸ್ಲಿಲ್ಲ ನನಗೆ. ಇಟ್ ವಾಸ್ ಈಸಿ. ಅಂದ್ರೆ ತುಂಬಾ ಇಷ್ಟಪಟ್ಟು ಯಾವುದೇ ಕೆಲಸ ಇಷ್ಟಪಟ್ಟು ಕಲಿತಾಗ ಅದಕ್ಕೊಂದು ಕಾರಣ ಇದ್ದಾಗ. ಓಕೆ ರೈಟ್ ಸರ್. ಈಗ ವಿಚಾರಕ್ಕೆ ಬರೋಣ. ಆಸ್ ಆಲ್ವೇಸ್, ಈಗ 10 ವರ್ಷ ಆಗಿದೆ ಮೋದಿ ಅವರ ಆಡಳಿತವನ್ನ ಈ ದೇಶ ನೋಡಿದೆ. ಈಗ ನಮ್ಮ ದೇಶದ ಸ್ಥಿತಿಗತಿ, ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಅನಿಸ್ತಿದೆ? ಆಡಳಿತ ಎಲ್ಲ ಆಗಿದೆ. ಹೋದ ಎಲೆಕ್ಷನ್ ನಲ್ಲಿ ಗುಹೆಯಲ್ಲಿ ಕೂತಿದ್ರು ಫೋಟೋ ಕ್ಯಾಮರಾಮನ್ ಇಟ್ಕೊಂಡು. ಈಗ ನೀರೊಳಗೆ ಕೂತಿದ್ದಾರೆ. ಮುಂದಿನ ಸಲ ಬಂದ್ರೆ ನೆಪ್ಚೂನು ಚಂದ್ರಮಂಡಲದಲ್ಲಿ ಕೂತ್ಕೋತಾರೆ. ಬಿಟ್ರೆ ವೇಷಧಾರಿ ಬಿಟ್ರೆ ಏನಾಗಿದೆ ಕೆಲಸ? ಒಂದು ಇವತ್ತು ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಿದೆಯೇ? ಹೆಣ್ಮಕ್ಳು ಸೇಫ್ ಆಗಿದಾರೆಯೇ? ಮೈನಾರಿಟೀಸ್ ಅಂತೇನು ಹೇಳ್ತೀವಿ, ಅವ್ರು ಸೇಫ್ ಆಗಿದ್ದಾರೆಯೇ? ಬೆಲೆ ಏರಿಕೆ ಕಮ್ಮಿ ಆಗಿದೆಯೇ? ನಾವು ನೋಡ್ಬೇಕು. ಅವ್ರು ಬಂದ ತಕ್ಷಣ ಇದ್ರು, ಅವ್ರು ಇಲ್ಲದೆ ಇನ್ಯಾರು ಅಂತ ಅನ್ನೋದಾದ್ರೆ ನಮಗೆ ಅವ್ರ ಜೊತೆ ವೈಯಕ್ತಿಕವಾದ ಸಮಸ್ಯೆಗಳೇನಿಲ್ವಲ್ಲ. ನಾವು ಮಾನವ ಧರ್ಮ ಮುಖ್ಯ. 10 ವರ್ಷದ ಆಡಳಿತಗಳಲ್ಲಿ ಬದಲಾವಣೆ ಏನಾಗಿದೆ ಈ ದೇಶದಲ್ಲಿ? ಇವತ್ತಿನ ಯುವಕರು ಯಾಕೆ ಇನ್ನು ನಿರುದ್ಯೋಗಿಗಳಾಗಿ 10,000 ಕೆಲಸಕ್ಕೆ 50 ಲಕ್ಷ ಜನ ಅಪ್ಲೈ ಮಾಡುವಂತ ಒಂದು ಪರಿಸ್ಥಿತಿಗೆ ಯಾಕೆ ಬಂತು ನಮ್ಮ ದೇಶ? ರೈತರು ಯಾಕೆ ಆಂದೋಲನ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆಯಿಂದ ಯಾಕೆ ಜನ ಕುಸಿತಾ ಇದ್ದಾರೆ? ಡಾಲರ್ ಬೆಲೆ ಯಾಕೆ ಜಾಸ್ತಿ ಆಗಿದೆ? ಮತ್ತು ಬೇರೆ ಬೇರೆ ಧರ್ಮದವರ ಮೇಲೆ ದೌರ್ಜನ್ಯ ಯಾಕೆ ನಡೀತಾ ಇದೆ? ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಏನ್ ಮಾಡಿದ್ದಾರೆ ಅಂತ. ಯಾಕಂದ್ರೆ ಅದು ಇಷ್ಟು ಉಲ್ಪಣಗೊಂಡಿದೆಯಲ್ಲ, ನಾವು ಅದನ್ನ ಯೋಚನೆ ಮಾಡಬೇಕು. ಪ್ರಜೆಯಾಗಿ
ಒಂದು ಭಾರತದ ಪ್ರಜೆಯಾಗಿ ನನ್ನ ಜೀವನ ಚೆನ್ನಾಗಿರ್ಬೋದು, ನನ್ನ ಸಿನಿಮಾ, ನನ್ನ ಸಂಬಳ, ನನ್ನ ಬದುಕು, ನನ್ನ ತೋಟಗಳು, ಅದು ಓಕೆ, ಅದು ನಾವೊಂದು 1%, 2%. ಜನಸಾಮಾನ್ಯನ ಬದುಕು ಏನಾಗಿದೆ, ಒಂದು 10 ವರ್ಷದ ಆಳ್ವಿಕೆ ಎಲ್ಲಿಗಿದೆ, ಹಂಗರ್ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೇವೆ ನಾವು, ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೇವೆ ನಾವು, ಸ್ಮಾರ್ಟ್ ಸಿಟಿಗಳು ಏನಾಗಿವೆ, ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಸೊ ನೀವು ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೀರಿ, ಬಟ್ ನಿಮ್ಗೆ ಸ್ಯಾಟಿಸ್ಫೈಯಿಂಗ್ ಆನ್ಸರ್ಸ್ ಎಲ್ಲ ಸಿಕ್ಕಿದೆ ಅಂತ ಉತ್ತರ ಸಿಗ್ತಿಲ್ಲ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಇದೆ. ಪ್ರಶ್ನೆಗೆ ನೀನ್ ಯಾರು ಕೇಳೋದಕ್ಕೆ, ನೀನು ಹಿಂದೂ ವಿರೋಧಿ ಅಂದ್ರೆ ಮೋದಿನ ಅಮಿತ್ ಶಾನ ಪ್ರಶ್ನೆ ಮಾಡಿದ್ರೆ ಹಿಂದೂ ವಿರೋಧಿ ಹೆಂಗಾದೆ ಅಂತ ನನಗೆ ಗೊತ್ತಿಲ್ಲ. ನಾವು ಆಡಳಿತವನ್ನ, ನಿನ್ನ ಮನೋಭಾವನೆಯನ್ನ, ನಿನ್ನ ನಾಟಕೀಯತೆಯನ್ನ ಪ್ರಶ್ನೆ ಮಾಡಿದ ತಕ್ಷಣ ನಾನೊಂದು ಧರ್ಮದ ವಿರೋಧಿ ಯಾಕಾಗ್ತದೆ? ಏನಾದ್ರೂ ಬ್ರ್ಯಾಂಡಿಂಗ್ ಮಾಡೋದು, ತುಕಡೆ ಗ್ಯಾಂಗ್, ಇವನು ದೇಶದ ವಿರೋಧಿ, ಇವನು ಹಿಂದೂ ವಿರೋಧಿ, ನಾನು ಮೋದಿ ವಿರೋಧಿ. ನಾನು ಯಾಕಂದ್ರೆ ನಾನು ಪ್ರಜೆ, ನಾನು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೇನೆ ಒಬ್ಬ ಸಿನಿಮಾ ನಟನಾಗಿ. ನನ್ನ ದುಡ್ಡು ಇಟ್ಕೊಂಡು ಏನ್ ಮಾಡ್ತಿದೀಯ ನೀನು ಅಂತ ಕೇಳೋದು ನನ್ನ ಹಕ್ಕು, ಅದನ್ನ ಕೇಳ್ತೇನೆ. ಸೊ ಪ್ರಶ್ನೆಗೆ ಪ್ರಶ್ನೆ ಕೊಡ್ತಿದ್ದಾರೆ, ಅವರು ಉತ್ತರಗಳಿಲ್ಲ. ಬಟ್ ನಾನು ಕೇಳೋ ಪ್ರಶ್ನೆ 10 ಜನ ಕೇಳಬಾರ್ದು ಅಂತ ಅದನ್ನ ದಮನ ಮಾಡುವ ಗಮನಗಳು, ಕೆಲಸಗಳು ನಡೀತಾ ಇರ್ತದೆ. ಆದ್ರೆ ಬಿಜೆಪಿ ಅವರ ಪ್ರಕಾರ ಮೋದಿ ಅವರ ಆಡಳಿತದಲ್ಲೇ ಭಾರತಕ್ಕೆ ದೊಡ್ಡ ಮಟ್ಟದ ಗೌರವ ಸಿಕ್ಕಿದೆ, ಜಾಗತಿಕ ಮನ್ನಣೆ ಸಿಕ್ಕಿದೆ, ವಿಶ್ವಗುರು ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ಹೇಳ್ತಾ ಇದ್ದಾರೆ. ಯಾರು ಏನ್ ಬೇಕಾದ್ರೆ ಹೇಳ್ಬೋದಲ್ರಿ, ಹೇಳಕ್ಕೇನಿದೆ, ಅದು ನಿಜಾನ ಅಂತ ನಾವು ತೊಳ್ಕೊಬೇಕೋ ಬೇಡ. ನಾನು ಹೇಳೋದು ಅಂಕಿಅಂಶಗಳೇನು ಹೇಳ್ತಾ ಇವೆ, ನೆಲದಲ್ಲಿ ಪರಿಸರ ಏನು ಹೇಳ್ತಾ ಇದೆ, ಯಾಕಾಗ್ತಿದೆ, ರೈತರು ಯಾಕೆ ಕೂತಿದ್ದಾರೆ, ಹಾಗಾದ್ರೆ ರೈತರು ಯಾಕೆ ಬುಲೆಟ್ ನೋಡ್ತಾ ಇದ್ದಾರೆ, ಕ್ಯಾನನ್ಗಳನ್ನು ನೋಡ್ತಾ ಇದ್ದಾರೆ, ಮಣಿಪುರ ಯಾಕೆ ಹತ್ತೊರಿತಾ ಇದೆ, ಅಲ್ಲಿ ಅವ್ರಿಗೆ ಒಂದೇ ಭಾರತ್ ಸ್ಟೇಷನ್ ಮಾಸ್ಟರ್ ತರ ದೇಶ ಎಲ್ಲ ಒಂದೇ ಭಾರತ್ ಕಳಿಸೋರು ಮಣಿಪುರ್ಗೆ ಯಾಕೆ ಹೋಗಕ್ಕಾಗಿಲ್ಲ? ಅವ್ರಿಗೆ ನೀರಲ್ಲಿ ಹೋಗ್ತಾರೆ, ಮೇಲೆ ಹೋಗ್ತಾರೆ, 11 ದಿನ ಉಪವಾಸ ಮಾಡ್ತಾರೆ. ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ಕೆಲಸ ಮಾಡ್ತಿದೆ ಅಂತಲ್ವೇ ಅರ್ಥ? ನಾನ್ ಕೇಳ್ತಿರೋದು ಅದನ್ನ. ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಹೋಗೋದಿಲ್ಲ ಯಾಕೆ? ರೈತರನ್ನ ಯಾಕೆ ಮೀಟ್ ಮಾಡಲ್ಲ ನೀವು? ನಿರುದ್ಯೋಗ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡಲ್ಲ? ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಇಡಲ್ಲ ನೀವು? ದೇಶದ ಪ್ರಧಾನಿ ಇದ್ದಾರೆ, 10 ವರ್ಷ ಬೇಕೆಂದ್ರೆ ಒಬ್ಬ ಮನುಷ್ಯ 18 ಗಂಟೆ ಕೆಲಸ ಮಾಡೋ, ಪ್ರಪಂಚ ಎಲ್ಲ ತಿರುಗೋ ವ್ಯಕ್ತಿಗೆ. ಸೊ ಬಿಜೆಪಿ ಅವರು ಹೇಳ್ತಾರೆ ಮಾಡಿದೀವಿ, ಈಗ ಮಾಡಿದೀವಿ ಅಂತದ್ದು ಮಾಯ ಅಷ್ಟೇ, ಬೇರೆ. ಅದೇ ಅವ್ರದ್ದು ಮೊದಲನೇ ಆಡಳಿತ ಏನಿದೆ ಅದು ಫಸ್ಟ್ ಡೋಸ್, 2ನೇ ಆಡಳಿತ ಸೆಕೆಂಡ್ ಡೋಸ್, ಇನ್ನು 3ನೇದು ಬಂದ್ರೆ ಅದು ಬೂಸ್ಟರ್ ಡೋಸ್. ಅದರಿಂದ 70 ವರ್ಷಗಳಲ್ಲಿರುವಂತಹ ಅಥವಾ ಇದ್ದಂತಹ ಎಲ್ಲಾ ಕಾಯಿಲೆಗಳು ಒಂದೇ ಸಲ ಮಾಯ ಆಗುತ್ತೆ, ಮಾಸಿ ಹೋಗುತ್ತೆ, ಗುಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಅನ್ಸಕ್ಕೆ ಕೋವಿಡ್ ಮೆಡಿಸಿನ್ ಕಂಡ್ಕೊಂಡಂಗೆ ಅವರೇ ರೋಗ ಅವರೇ ಮದ್ದು ಅಂತಿದಾರ ಅಷ್ಟೇ, ಬೇರೆ ಏನಿಲ್ಲ ತಾನೆ. ಹೆಂಗ್ ನಂಬ್ತೀರಿ ನೀವು? ಬೇಲಿ ಎದ್ದು ಹೊಲ ಮೇದ್ರೆ ಬೇಲಿನ ಹೆಂಗ್ ನಂಬ್ತಾರಿ? ಅಲ್ಲ ಸರ್, ಈಗ ನೀವು ಡೋಸು ಪಾಸು ಮಾತುಕತೆ PR ಎಲ್ಲ ಇದೆ. ನಿಜ ಏನ್ ನಾನೇನ್ ಹೇಳ್ತಿರೋದು, ಒಬ್ಬ ಪ್ರಜೆಯಾಗಿ ವಾಸ್ತವತೆ ಏನು? ನಾನು ಸಿಂಪಲ್ ಆಗಿ ಪ್ರಶ್ನೆ ಕೇಳಿದೆ, ಅವ್ರು ಹೇಳ್ತಿದಾರೆ ಅಂತ ನೀವು ಹೇಳ್ತಿದ್ದೀರಿ, ನಾನು ಹಿಂಗ್ ಯಾಕಿದೆ ಅಂತ ಕೇಳ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ, ಅದೇ ಈಗ ಜನ ಯೋಚನೆ ಮಾಡ್ಬೇಕು ಬೇಡ? ಹೌದು, ಜನ ಯೋಚನೆ ಮಾಡಬೇಕು ಅಂತಂದ್ರೆ ಸರ್, ಈಗ ನೀವು ಮೋದಿ ಅವರ ಆಡಳಿತ ವಿರುದ್ಧವಾಗಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅವ್ರು ಏನೇನೆಲ್ಲ ನಡೀತಾ ಇದೆ ಮಾಡ್ತಾ ಇದೆ ಅಂತ ನಿಮ್ಮ ಮಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಹೇಳ್ತಾ ಬರ್ತಾ ಇದ್ದೀರಿ. ಆರ್ಥಿಕತೆ ಕುಸಿತಿರೋದಾಗಿರ್ಬೋದು, ಬೆಲೆ ಜಾಸ್ತಿ ಆಗಿರೋದಾಗಿರ್ಬೋದು, ಅಥವಾ ರೈತರು ಕಾರ್ಮಿಕರ ಪರಿಸ್ಥಿತಿ ಚಿಂತಾಜನಕ ಸ್ಥಿತಿಗೆ ತಲುಪಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ಆಗಿರ್ಬೋದು. ಆದ್ರೆ ವಾಸ್ತವದಲ್ಲಿ ವೋಟರ್ಸಿಗೆ ಇದೆಲ್ಲ ತಲುಪಿದ್ಯಾ? ಅದೆಲ್ಲ ಅರ್ಥ ಆಗ್ತಿದ್ಯಾ? ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ನೋಡಿ, ಹೇಳೋದು, ಪ್ರಶ್ನಿಸೋದು ನನ್ನ ಮನಸ್ಸಾಕ್ಷಿಗೆ ನನ್ನ ಜವಾಬ್ದಾರಿ. ಜನರನ್ನ ನಾನು ದೂರಿಸಲ್ಲ, ಅವ್ರಿಗೆ ಬೇರೆ ಬೇರೆ ಮಾಯೆಗಳು ಮಾಡ್ತಾ ಹೋಗ್ತಾರೆ. ಅವರು ಮಾಯೆಯಿಂದ ಬೇಗ ರೀಚ್ ಆಗ್ತಿರ್ಬೋದು, PR ರೀಚ್ ಆಗ್ತಿರ್ಬೋದು, ಏನ್ ಮಾಡೋಣ ಹೇಳಿ? ಹಾಗಂತ ನಾನು ಮೌನವಾಗಿರೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ನನ್ನ ಬದುಕಿಗೆ ಅರ್ಥ, ನಾನು ಎಲ್ಲರ ಪ್ರೀತಿಯನ್ನ ಬಂದಿರೋದು, ನನ್ನ ಜವಾಬ್ದಾರಿ ಇದೆ. ಒಬ್ಬ ಕಲಾವಿದ ಒಂದು ಸಮಾಜದ ಮನಸ್ಸಾಕ್ಷಿ ಆಗ್ಬೇಕು ಅಲ್ವಾ? ಸೊ ಆಸ್ ಲಾಂಗ್ ಎಸ್ ಯು ಗೆಟ್ ಆನ್ಸರ್ಸ್, ನೀವು ಕ್ವೆಶನ್ಸ್ ಗಳನ್ನ ಕೇಳ್ತಾ ಇರ್ತೀರಿ. ಹೌದು, ಕೇಳ್ಬೇಕಲ್ಲ. ಒಬ್ರಾದ್ರೂ ಇರ್ಬೇಕಲ್ರಿ, ಒಬ್ರಾದ್ರೂ ಇರ್ಬೇಕೋ ಬೇಡ? ಪ್ರಶ್ನೆ ಮಾಡೋ ಮನೋಭಾವನೆ ಇಲ್ದಿದ್ರೆ, ಈಗ ನೀವು ನಿಮ್ಮ ಪತ್ರಿಕೆಯಲ್ಲಿದ್ದೀರಿ, ನಾನು ಬೆಳಿಗ್ಗೆ ಮಂಗಳೂರಿನಲ್ಲಿ ಒಂದು ಪತ್ರಿಕೆ, ಒಂದು ನ್ಯಾಷನಲ್ ಪೇಪರ್ ತೆಗೆದೆ. ಒಂದು ಇಡೀ ಪುಟದ ಜಾಹೀರಾತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಇದೆ, ವೆಲ್ಕಮ್ ಅಂತ. ಮಂಗಳೂರಿಗೆ ಬರ್ತಿದ್ದಾರೆ ಅಂತ ನೋಡಿದ್ರೆ, ಅದು ಮಧುರೈನಲ್ಲಿ ಇವತ್ತು ಸಂಜೆ 5:30 ಒಂದು ಕಾರ್ಯಕ್ರಮ ಇದೆ. ಮಧುರೈನಲ್ಲಿರೋ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತದ ಒಂದು ಫುಲ್ ಪೇಜ್ ಆಡ್ ಒಂದು ನ್ಯಾಷನಲ್ ಪತ್ರಿಕೆ ಮಂಗಳೂರಿನ ಸೂರತ್ನಲ್ಲಿ ಆಗಿದೆ. ಅಂದ್ರೆ ಆ ಪತ್ರಿಕೆಗೆ ಇವರು ಅಡ್ವರ್ಟೈಸ್ಮೆಂಟ್ ಮೂಲಕ ಎಷ್ಟು ಕೊಟ್ಟಿರ್ಬೋದು, ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ? ನಮ್ಗೆ ಇಂಥ ಸೂಕ್ಷ್ಮತೆಗಳು ಅರ್ಥ ಆಗ್ತಾ ಹೋದ್ರೆ, ಆ ದುಡ್ಡು ಯಾರ್ದು? ನಮ್ಮ ತೆರಿಗೆ ಹಣ ತಾನೆ.
ಅವ್ರು ಹಾಕೊಳ್ಳೋ 5 ಕಾಸ್ಟ್ಯೂಮ್ ದುಡ್ಡು, ಫ್ಲೈಟ್ ದುಡ್ಡು, ಊಟ ದುಡ್ಡು ನಮ್ದೇ ತಾನೆ. ಇವಾಗ ಇಷ್ಟೊಂದು ಜನ ಎಂ ಪಿಗಳಿದ್ದಾರೆ, 300ಕ್ಕೂ ಮೇಲೆ ಎಂ ಪಿಗಳಿರುವಂತಹ ಒಂದು ಸರ್ಕಾರ. ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂತು, ಅದು ನಮ್ಮ ಕೈನಲ್ಲಿಲ್ಲ, ಪ್ರಕೃತಿಯ ವಿಕೋಪಕ್ಕೆ ಬಲಿಯಾದ್ವಿ. ಅದು ಹಠಾತ್ ಅಂತ ಬಂದಿದ್ರಿಂದ ನಮ್ಮ ಸಂಸ್ಥೆಗಳು ಏನ್ ಮಾಡುತ್ತೋ ಗೊತ್ತಿಲ್ಲದೆ ಕೊಂಚ ಗಬ್ಬಲುಗೊಂಡ್ರು. ಆದ್ರೆ ಈ ಮನುಷ್ಯ ಇವನು ಅಥವಾ ಬೇರೆ ಯಾವುದೇ ಪಾರ್ಟಿಯವರಾಗ್ಲಿ ಒಂದು ಸಮ್ಮೇಳನಕ್ಕೆ ಬರೋದಾದ್ರೆ, ಒಂದು ಭಾಷಣಕ್ಕೆ ಬರೋದಾದ್ರೆ, ನಮ್ಮ ಕಣ್ಣ ಮುಂದೆ ಒಂದು 100 ಬಸ್ಗಳಲ್ಲಿ ಜನರನ್ನ ಹತ್ತಿಸ್ಕೊಂಡು ಬಿರಿಯಾನಿ ಪ್ಯಾಕೆಟ್ ಎಲ್ಲ ಕೊಟ್ಕೊಂಡು ಕರ್ಕೊಂಡು ಬರ್ತಾರೆ. ಎಲೆಕ್ಷನ್ ಬಂದ್ರೆ ಓಟ್ಗೆ ಕರ್ಕೊಂಡು ಬರ್ತಾರೆ, ನೋಡ್ತಾ ಇದೀವಿ. ಬಟ್ ಕೋವಿಡ್ ಆದಾಗ ಇವರಲ್ಲಿ ಒಬ್ಬರಾದ್ರೂ ಒಂದು ಎಂ ಪಿ ಎಲ್ಲರಿಗೂ ಪ್ರಧಾನಮಂತ್ರಿಗಳೇ ನೋಡಿ ಎಲ್ಲರೂ ಒಂದು ಲಾರಿ ಬಸ್ ಮಾಡಿ ಜನರನ್ನ ಮನೆಗೆ ತಲುಪಿಸಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಏನ್ ಲೆಕ್ಕಾಚಾರ ಇದು? ಈ ತರದ ಮೂಲಭೂತವಾದ ಸೂಕ್ಷ್ಮವಾದ ಪ್ರಶ್ನೆಗಳನ್ನ ಕೇಳಿದಾಗ ಜನ, ಒಬ್ಬ ವ್ಯಕ್ತಿ ಅರ್ಥ ಆಗ್ತಾನೆ. ಅದನ್ನ ನಾನು ಕೇಳ್ತಾ ಹೋಗ್ತೇನೆ. ನನಗೇನು ಹೆಣ್ಣು ಕೊಟ್ಟು ಮಾವನೇ ಅಥವಾ ನನಗೆ ಆಸ್ತಿ ತಗಾದೆ ಇದೆಯೇನ್ರಿ ಆ ಮನುಷ್ಯನ ಬಗ್ಗೆ? ಹಂಗೇನಿಲ್ಲ. ನೋಡಿ, ನಾನು ಅದನ್ನ ಇಷ್ಟಪಡ್ತೀನೋ ಇಲ್ವೋ, ಆತನಿಗೆ ಓಟ್ ಹಾಕಿದನೋ ಇಲ್ವೋ, ಅವ್ರು ನನ್ನ ಪ್ರಧಾನಿ ಪ್ರಜಾಪ್ರಭುತ್ವದಲ್ಲಿ. ಸೊ ಪ್ರಶ್ನೆ ಕೇಳೋ ಹಕ್ಕು ನನಗಿದೆ, ಕೇಳಬೇಡ ಅಂದ್ರೆ ಹೆಂಗೆ? ರೈಟ್. ಓಕೆ. ಸೊ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಅವ್ರ ವಿರುದ್ಧ ಒಂದು ತರಹದ ಟೀಕಾ ಪ್ರಹಾರವನ್ನೇ ಮಾಡ್ತಿದ್ರ. ಬಟ್ ನೀವು ಅವರಲ್ಲಿ ಇಷ್ಟಪಡಬಹುದಾದಂತಹ ಒಂದೆರಡು ಗುಣಗಳು ಅಥವಾ ಏನಾದ್ರೂ ಕೆಲಸಗಳಿದ್ರೆ ಅದನ್ನು ಹೇಳಿ. ಅಲ್ಲ, ನನಗೆ ಏನು ಕಾಣಿಸೇ ಇಲ್ಲ ಸರ್ ಇಲ್ಲಿವರೆಗೂ. ಏನಿದೆ ಬೇಕಾದ್ರೆ ಅವರು ಕಣ್ಣಿಗೆ ಏನು ಕಾಣಿಸ್ಬೇಕು ಅದು ಡಿಸೈಡ್ ಮಾಡಿ ಇದು ಕಾಣಿಸ್ಬೇಕು ಅಂತ ಫುಲ್ ಫೋಟೋ ಶೂಟ್ ಮಾಡಿ ತೋರಿಸ್ತಾರೆ. ಅವರ ಅಂತರಂಗದಲ್ಲಿ, ಅವರ ಅಂತಃಪುರದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನಮಗೆ ನೋಡದೇ ಇರೋದ್ರಿಂದ, ಒಂದು ಟೀ ಕೂಡ ನನಗೆ ಮಾಡಿಕೊಟ್ಟು ಕರೆದು ಟೀ ಕುಡಿದೇ ಇರೋದ್ರಿಂದ ಅವರು ಟೀ ಕೂಡ ಚೆನ್ನಾಗಿ ಮಾಡ್ತಾರ ನನಗೆ ಗೊತ್ತಿಲ್ಲ. ಅರ್ಥವಾಯ್ತು? ಅದಕ್ಕೆ ಕೇಳಿದೆ. ನನಗೆ ನೀವು ನೋಡಿ ಏನ್ ಇಷ್ಟ ಆಗಿರುತ್ತೆ ಹೇಳಿ ನನಗೆ. ಇದಿಷ್ಟು ಒಬ್ಬ ಮನುಷ್ಯನ ಆಲೋಚನೆಗಳೇನು, ಯಾವ ಕಡೆ ಹೊರಟಿದ್ದಾರೆ ಅಂತ ಗೊತ್ತಾಗ್ತಿದ್ರೆ, ಒಂದು ಸೆಲ್ಫಿ ತಗೊಳ್ಳೋದು ಬಿಟ್ರೆ ನನಗೇನು ಕಾಣಿಸ್ತಾನೆ ಇಲ್ಲ. ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರುತ್ತೆ, 3,000 ಕೋಟಿ ಕೊಟ್ಟು ಸೆಲ್ಫಿ ತಗೊಳ್ತಾರೆ. ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ RSS ಅಂತ ಏನಿದೆ, ಬಿಜೆಪಿಯ ಮೂಲ ಸಂಘ ಏನಿದೆ, ಅದನ್ನ ಬ್ಯಾನ್ ಮಾಡಿದವರು. ಅದನ್ನ ಕಿಡ್ನಾಪ್ ಮಾಡಿ ನಮ್ ಕಡೆಯವರು ಅಂತ ಹೇಳಾದ್ಮೇಲೆ, ಅದೇ ಒಂದು ಕೇರಳದಲ್ಲೋ ಇನ್ನೆಲ್ಲೋ ಫ್ಲಡ್ ಆದಾಗ ಒಂದು 500 ಕೋಟಿ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾರೆ. 3,000 ಕೋಟಿ ಯಾಕೆ ಖರ್ಚು ಮಾಡಿದ್ರು? ಯಾರನ್ನ ಕೇಳಿ ಖರ್ಚು ಮಾಡ್ತೀರಿ ನೀವು? ಹೂ ಆರ್ ಯು ಟು ಸ್ಪೆಂಡ್ ಲೈಕ್ ದಟ್? ಇವಿಷ್ಟು ಭಾರತ ದೇಶದಲ್ಲಿ ಇಷ್ಟು ಸರ್ಕಾರಿ ಶಾಲೆಗಳಿದೆ, ಅದಕ್ಕೆ ಬೇಕಾದ ಈಕ್ವಲ್ ಎಜುಕೇಶನ್ ಯೋಚನೆ ಮಾಡ್ತೀರಾ ನೀವು? ಅಲ್ಲಿ ಶೌಚಾಲಯಗಳಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು? ಟೀಚರ್ಸ್ಗೆ ಪರ್ಮನೆಂಟ್ ಜಾಬ್ ಸಿಕ್ಕಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? 3,000 ಕೋಟಿ ಖರ್ಚು ಮಾಡಿ ಒಂದು ಸ್ಟ್ಯಾಚ್ಯೂ ಹತ್ತಿಸ್ತೀರಾ? ಹೆಂಗೆ ದೊಡ್ಡ ಮನುಷ್ಯ ಆಗ್ತಾನೆ ಆ ವ್ಯಕ್ತಿ? ನನಗೆ ಬಟ್ ಅವ್ರನ್ನ ಇಷ್ಟಪಡೋರು, ಅವ್ರ ಫಾಲೋವರ್ಸ್ ಎಲ್ಲರೂ ಕೂಡ ನೀವು ಪೆಟ್ರೋಲ್ ಬೆಲೆ ಎಷ್ಟೇ ಮಾಡಿ ನಾನು ದುಡ್ಡು ಕೊಡ್ಬೇಕು, ಅದೇ ರೀ, ಅವ್ರಿಗೆ ಅರ್ಥ ಮಾಡಿ ನಾನು ಎಲ್ಲ ಹೇಳ್ತಾನೆ. ಒಬ್ಬನ ಕೇಳ್ತಾ ಇದ್ದೆ ನಾನು, 10 ರೂಪಾಯಿ ತಾನೇ ನನ್ನ ಜೋಬಿಂದ ಕೊಡ್ತೀನಿ, 10 ರೂಪಾಯಿ ಕೊಡ್ತಿಲ್ಲ ಮಂಗ ಅಂದೆ ನಾನು. 10 ರೂಪಾಯಿ ಎಕ್ಸ್ಟ್ರಾ ಪೆಟ್ರೋಲ್ಗೆ ಹಾಕ್ತಾ ಇದೀಯಾ? ಆ ಗಾಡಿ ಹತ್ಕೊಂಡು ನೀನು ದಿನಸಿ ಅಂಗಡಿಗೆ ಹೋದ್ರೆ ಅವ್ನು ಅಕ್ಕಿ ಬೆಲೆ ಜಾಸ್ತಿ ಮಾಡ್ತಾನೆ, ಯಾಕಂದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ಇದ್ದಾನೆ. ನಿನ್ ಮಕ್ಕಳನ್ನ ಶಾಲೆಗೆ ಸ್ಕೂಲ್ ಬಿಡಕ್ ಹೋದ್ರೆ, ಸರ್ ಟೀಚರ್ಸ್ ಫೀಸ್ ಜಾಸ್ತಿ ಆಯ್ತು ಸರ್, ಯಾಕಂದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ಇದ್ದಾನೆ. ಕೊನೆಗೆ ನೀನು 50 ರೂಪಾಯಿ ಜಾಸ್ತಿ ಕೊಡ್ತಿದ್ದೆ, ಅದು ಯಾವಾಗ ಅರ್ಥ ಆಗೋದು ನಿನಗೆ? When will you understand that? ಬಟ್ ಇದನ್ನ ಅರ್ಥ ಮಾಡಿಸೋರು ಯಾರು? ಮಾಡ್ತಾ ಇದೀನಿ ಸರ್, ಹೇಳ್ತಾ ಇದೀನಿ ನೋಡಿ. ಹೇಳುವ ಜವಾಬ್ದಾರಿ, ಅರ್ಥ ಮಾಡಿಸೋ ಜವಾಬ್ದಾರಿ ನಂದು. ಮಾಡ್ತಾ ಇದೀನಿ. ಅವ್ರದ್ದೇ ಮಾತು ಕೇಳ್ತಾ ಇದ್ರೆ ಕೊನೆಗೆ ಅನುಭವಿಸೋದು ನೀವೇ. ಬಟ್ ಅನುಭವಿಸೋಕ್ ಮುಂಚೆ ಒಬ್ಬ ಹೇಳಲಿಲ್ಲ ಅಂತ ಆಗ್ಬಾರ್ದಲ್ವಾ? ಓಕೆ. ಸೊ ಇಲ್ಲಿ ಈಗ ಮುಖ್ಯವಾಗಿ ಯೂತ್ ಬಗ್ಗೆ ನಿಮಗೆ ತುಂಬಾ ಕಾಳಜಿ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಪ್ಲಾಟ್ಫಾರ್ಮ್ಸ್ಗಳಲ್ಲೆಲ್ಲ ಬರ್ಕೊಂಡಿದ್ದೀರಿ, ಮತ್ತೆ ಬೇರೆ ಬೇರೆ ಮಾತುಗಳಲ್ಲಿ, ಭಾಷಣದಲ್ಲೆಲ್ಲ ಹೇಳ್ತಾನೆ ಬಂದಿದ್ದೀರಿ ಸರ್. ಕಳೆದ 4 ದಶಕಗಳಲ್ಲಿ ನೋಡಿದ್ರೆ ಈ ಸಲನೇ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ ಈಗ. ಆದರೆ ಈಗ ಓಕೆ, ಟು ಆಡಿಂಗ್ ಟು ದಟ್ ಪಾಯಿಂಟ್, ಈಗ ಇರುವಂತಹ ಕೆಲಸ ಕಾರ್ಯಗಳು ಒಂದಷ್ಟು ಸಾವಿರ ಕೆಲಸಗಳಿರ್ಬೋದು, ಬಟ್ ಲಕ್ಷ ಅರ್ಜಿಗಳು ಬಂದು ಬೀಳ್ತಾ ಇವೆ ಅಲ್ಲಿ. ಸೊ ಜನ ಬೀದಿಗೆ ಬಂದು ಆಬ್ವಿಯಸ್ಲಿ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಬಟ್ ಕೊನೆಗೆ ಇದೇ ಯೂತ್ ಹೋಗಿ ಬಿಜೆಪಿಗೂ ನರೇಂದ್ರ ಮೋದಿ ಅವರಿಗೂ ಹಾಕ್ತಾರೆ. ಯಾರೋ ಅವನು ಬೂದಿ ತಿನ್ನಿಸ್ತಿದ್ದಾನೆ, ಮಂಕ್ ತಿನ್ನಿಸ್ತಿದ್ದಾನೆ, ಹೆಂಡ ಕುಡಿಸ್ತಿದ್ದಾನೆ, ಮಾದಕ ದ್ರವ್ಯ ಕೊಟ್ಟು ತಲೆ ಕೆಡಿಸ್ತಿದ್ದಾನೆ, ಅದು ಸುಮ್ಮನೆ ತಕ್ಕಾಗತ್ತೇನ್ರಿ? ಅಲ್ಲ, ಅವನು ಕೊಟ್ಟು ದಾರಿ ತಪ್ಪಿಸೋದು ಅವ್ನು ಶ್ರೇಷ್ಠ ಆಗ್ಬಿಡ್ತಾನ? ಆ ಸರ್ಕಾರ ಅಥವಾ ಆ ಪಾರ್ಟಿ ಹಂಗಾದ್ರೂ ಮಾಡಿ ಮಂಕ್ ಮಾಡ್ತಿದಾರೆ ನೋಡಿ. ಅವರು ಅವ್ರ ಜೊತೆ ಫೈಟ್ ಮಾಡೋಕ್ಕಾಗದೆ ಮಂಕ್ ಮಾಡೋದು ತಪ್ಪು ಅಂತ ಹೇಳ್ತಿದ್ದೀನಿ. ಅವ್ನು ಹಿಂಗೆ ಶ್ರೇಷ್ಠ ಆಗಲ್ಲ, ಅವನೊಬ್ಬ ಕ್ರಿಮಿನಲ್ ಆಗ್ತಾನೆ. ನಾನು ಅದನ್ನು ಹೇಳ್ತಾ ಇದ್ದೀನಿ. ನನ್ನ ಶ್ರೇಷ್ಠತೆ ಏನು? ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಒಂದು ತಿಳ್ಕೋಬೇಕು ಜನ. ನೀವು ಸರಿಯಾದ ನಾಯಕರನ್ನು ಆರಿಸಿದ್ರೆ ನೀವು ಗೆಲ್ತೀರಿ, ಆರಿಸದಿದ್ರೆ ನೀವೇ ಸೋಲ್ತೀರಿ. ಅವ್ರ 5 ವರ್ಷಕ್ಕೆ ಒಂದ್ಸಲ ಬಂದು ಹೋಗೋರು. ಇವತ್ತು ಯಾವ ಬಿಜೆಪಿ ಅಂತ ಹೇಳ್ತಿದ್ರೆ 60% 50% ಕಾಂಗ್ರೆಸ್ ನೋಡ್ತಾನೆ ಅಲ್ಲಿ ಒಳಗೆ ಹೋಗಿರೋದು. ಅದೇನು ವಾಷಿಂಗ್ ಪೌಡರ್ ನಿರ್ಮಾ ಪಾರ್ಟಿ ಆಗುತ್ತೆ? ನಿನ್ನ ಐಡಿಯಾಲಜಿಗಳು ಏನು? ಯಾರ್ಯಾರನ್ನು ಸೇರಿಸ್ಕೊಳ್ತೀಯ ನೀನು?
ನಿನ್ನೆ ತನಕ ಅವ್ನು ಕಳ್ಳ ಅಂತಿದ್ದವನ ಜೊತೆ ಸೇರಿದ ತಕ್ಷಣ ಇವನು ಕಳ್ಳ ಅಲ್ಲ ಹೆಂಗಾಗ್ತಾನ ಅವನು? ಸೊ ನೀವು ಯೋಚನೆ ಮಾಡ್ಬೇಕು, ಅವನು ಚಾಲಾ ಚಾಣಕ್ಯ, ಆ ಚಾಣಕ್ಯತನ ದೇಶದ ನಿರುದ್ಯೋಗದ ಸಮಸ್ಯೆಯನ್ನ ನಿವಾರಿಸ್ತಿದ್ಯಾ, ಬೆಲೆ ಏರಿಕೆನ ತಡಿತಾ ಇದೆಯಾ, ನೀನ್ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ಆಗ್ತಾ ಇದೆಯಾ, ಹಂಗೆ ಯೋಚನೆ ಮಾಡ್ಬೇಕು ಅಂತ. ನೋಡ್ರಿ ಅವ್ನು ಬುದ್ಧಿವಂತ. ಅಂದ್ರೆ ಈ ಪ್ರಪಂಚದಲ್ಲಿ ಸರಿಯಾದ ದಾರಿಯಲ್ಲಿ ಬದುಕೋನಿಗೆ ನಂಬಿಕೆ ಇಲ್ಲ ಬದುಕ್ತೀನಿ ಅಂತ. ಹೆಂಗಾದ್ರೂ ಮಾಡಿ ಬದುಕ್ತಾರೋ ನಂಬಿಕೆ ಇಲ್ಲ ಅಂದ್ರೆ ಅದು ಕರೆಕ್ಟ್ ಅದು. ಸರಿ, ಇವತ್ತು ಕರೆಕ್ಟ್ ಆಗ್ಬೋದು, ನಾಳೆ ಅನುಭವಿಸೋರು ಯಾರು? ಸಮಾಜ, ದೇಶ. ಈ ಯುವಕರೆಲ್ಲ ಒಂದಿನ ಇನ್ನೊಂದು 4 ವರ್ಷ ಆದ್ಮೇಲೆ ಎದ್ ನಿಂತ್ರೆ ಏನಾಗುತ್ತೆ? ಅಬ್ಸಲ್ಯೂಟ್ಲಿ. ಕೊನೆಗೂ ಉತ್ತರ ಕೊಡಿ. ಇವ್ರು ರೈತರು ಎದ್ ನಿಂತಿದಾರಲ್ಲ, ಏನಾಗ್ತಿದೆ? ನಿಲ್ತಾರಲ್ಲ, ಅಲ್ಲಿ ತನಕ ಕಾಯ್ತೀರಾ? ಯೋಚನೆ ಮಾಡಿ. ನಾನು ಹೇಳ್ತಿರೋದು ನೀವು ಯೋಚನೆ ಮಾಡಿ. ಓಕೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಸರ್, ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ನಿಮ್ಮ ಫಾಲೋವರ್ಸ್ಗಳು ಅವರ ಫಾಲೋವರ್ಸ್ ಆಗಿದ್ದವರು ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಈ ಮಾತುಕತೆ ಎಲ್ಲ ಹೀಗೆ ನಡೆಯುತ್ತಾ? ಜಸ್ಟ್ ಔಟ್ ಆಫ್ ಹೀಗೆ ನಡೀತಾ ಹೋಗುತ್ತೆ. ಕೆಲವರು ಅರ್ಥ ಆಗಿದ್ದಾರೆ. ಅವ್ರಿಗೆ ಬಂದಿದ್ದ ಕೆಲವರು ನಾನು ಬಿಜೆಪಿಗೆ ಮತ್ತು ಮೋದಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ನು ಬಂದಿರೋದ್ರಿಂದ ಇವ್ರು ಒಳಗಡೆ ಯಾವ ಚಡ್ಡಿ ಹಾಕಿದಾರೆ ಅಂತ ಗೊತ್ತಾಯ್ತು ಈಗ ನನಗೆ. ಕೆಲವರು ಅಂದ್ರೆ ನನ್ನ ಆತ್ಮೀಯರಿಗೆ ಹೇಳ್ತೀನಿ, ನೀವು ಮಾರ್ಕೊಳ್ರ ನಿಮ್ಮನ್ನ, ದೇಶನ ಯಾಕೆ ಮಾಡ್ತೀರಿ? ಓಕೆ, ದೇಶವನ್ನ ಯಾಕೆ ಮಾಡ್ತೀರಿ? ನಿಮ್ಮನ್ನ ಪ್ರೀತಿಸಿ ಬುದ್ಧಿವಂತರಾಗಿ, ನಟರನ್ನಾಗಿ, ಕಲಾವಿದರನ್ನಾಗಿ, ಬರಹಗಾರನನ್ನಾಗಿ ಮಾಡಿದ ಜನರನ್ನ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡ್ರು ಸರ್. ನೀವು ಸೇರ್ಕೊಂಡು ನಿಮ್ಮ ಸ್ವಾರ್ಥಕ್ಕಾಗಿ ದೇಶ ಯಾಕೆ ಮಾಡ್ತಿದ್ರಿ? ಓಕೆ, ಅಂದ್ರೆ ನಿನ್ ಪ್ರಶ್ನೆ ಕರೆಕ್ಟಾಗಿ ಕೇಳಿದೆ, ಬಟ್ ಸ್ವಲ್ಪ ಕಮ್ಮಿ ಆಗಿ ಕೇಳಿ. ಹೆಂಗೆ ಅದು? ಓಕೆ, ಅದ್ ಹೆಂಗಾಗತ್ತೆ? ಅವ್ರಿಗೆ ಹರ್ಟ್ ಆಗಲ್ಲ. ನನಗೆ ಇವಾಗ ಇಷ್ಟು ಪಕ್ಷಗಳು ಕರೀತಾರೆ, ನಾನು ಹೋಗ್ಬೋದಲ್ಲ? ಬೇಡ ಅಲ್ವಾ? ಒಂದು ಮನಸ್ಸಾಕ್ಷಿ ಅಂತಿದೆ. ನಾನೇನ್ ಹೇಳ್ತೀನಿ, ಅದನ್ನ ಪ್ರಶ್ನಿಸೋದು ತಪ್ಪು ಅಂತ ಹೆಂಗ್ ನೋಡ್ತೀರಿ? ಅವ್ನು ಕಳ್ಳ ಅಂತ ಹೇಳ್ಬಾರ್ದು ಅಂದ್ರೆ ಹೆಂಗೆ? ಅದು ಯಾರು ಹೇಳ್ತಾರದು? ಅವ್ನ ಜೊತೆ ಇರೋರು. ನೀನ್ ಯಾಕೆ ನಿಜ ಹೇಳ್ತೀಯ ಅನ್ನೋ ತರ. ಇವತ್ತು ಟ್ವಿಟರ್ನ 2.8 ಫಾಲೋಸ್ ಇದೆ. ಯಾಕೆ ಫಾಲೋ ಮಾಡ್ತಿದ್ರು ಅವ್ರು ನನ್ನ ಬರೀ ಪ್ರೀತಿಸೋರು ಮಾತ್ರ ಫಾಲೋ ಮಾಡ್ತಿಲ್ಲ. ನಾನು ಏನ್ ಹೇಳ್ತೀನಿ, ಏನ್ ಬೇಕು ಅದ್ರ ನೀನ್ ನಾನು ಫಾಲೋ ಮಾಡ್ತಿದೀಯ ತಾನೆ. ಹಂಗಾಗಿ ನೀವೆಲ್ಲ ಬಿಟ್ಟು ಹೋಗಿ. ನಿಮ್ಗೆ ನಾನು ಇಷ್ಟ ಆಗಿದ್ರೆ ಬಿಟ್ಟು, ನಿಮ್ಗೇನು ಏನಾದ್ರು ಸತ್ಯ ಹೇಳ್ಬಿಡ್ತಾನೆ, ಇವ್ನು ಹೇಳ್ದಂಗೆ ಬಾಯಿ ಮುಚ್ಚಿಸ್ಬೇಕು, ಒಂದಷ್ಟು ಟ್ರಾಲ್ ಮಾಡ್ಬೇಕು ಅಂತ ಜೊತೆಗಿದ್ರಿ ಹೊರತು ನಿಮಗೆ ಇಷ್ಟ ಆಗ್ತಿದ್ರೆ ಬೇಡ. ಓಕೆ, ರೈಟ್. ಸೊ ಈ ಮಾತಿನ ಮಧ್ಯೆ ನೀವು PR ಅಂತ ಒಂದು ಪಾಯಿಂಟ್ ನೀವೇ ಹೇಳಿದ್ರಿ ಸರ್. ಸೊ ನಿಮ್ಮ ಅಸೆಸ್ಮೆಂಟ್ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಗಳ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಥವಾ ಮುಂಚೆ ಇದ್ದಂಗೆ ಇದೆಯಾ? ಹೇಗಿದೆ? ಮಾತು ಹೇಳ್ತಾನೆ, ಬಿ ಪಾಪ್ಯುಲರ್ ಆರ್ ನಟೋರಿಯಸ್. ಎರಡೂ ಈಕ್ವಲಿ. ಹೆಸರು ತರೋದು ಯಾವ್ದಕ್ಕೆ ಅಂತ? ಕೆಟ್ಟ ಹೆಸರು ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ. ಯಾವ ಕಾರಣಕ್ಕೆ ನೀನು ಹೆಸರುವಾಸಿ ಅಂತ ಕೇಳ್ಬೇಕು. ಸುಳ್ಳು ಹೇಳೋದಕ್ಕೆ ಜನ ನಂಬೋರು ಇರೋದ್ರಿಂದ ತಪ್ಪಿಸ್ಕೊಳ್ತಿದ್ಯಾ. ಒಂದು ದಿನ ಸಿಗಬೇಕಲ್ರಿ. ಇವತ್ತಲ್ಲಿ ನನಗೆ ಪೇಷನ್ಸ್ ಇದೆ, ನಾಳೆನೇ ಒಂದು ಇದಾಗ್ಬಿಡುತ್ತೆ ಅಂತಲ್ಲ. ಬಟ್ ಒಬ್ಬ ಇದ್ದ, ಅವನು ಹೇಳ್ತಾ ಇದ್ದ ಈಗ ನಡೆಯುತ್ತೆ ಅಂತ, ಹೀಗೆ ನಡೀತಾ ಇದೆ ಅಂತ ಹೇಳ್ತಿದ್ದ ಅವನು ಅಂತ. 5 ವರ್ಷ ಆದ್ಮೇಲೆ ಹೇಳಿ. ಇತಿಹಾಸ, ಚರಿತ್ರೆ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು, ಮೌನವಾಗಿದ್ದವ್ರನ್ನ ಕ್ಷಮಿಸಲ್ಲ. ಓಕೆ, ರೈಟ್. ಈಗ ನೀವು ಮೋದಿ ಅವರ ಆಡಳಿತದ ಬಗ್ಗೆ ಅಥವಾ ಅಲ್ಲಿ ನಡೀತಾ ಇರುವಂತಹ ಆಡಳಿತ ಮತ್ತೆ ಭ್ರಷ್ಟಾಚಾರದ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಬಟ್ ಅಲ್ಲೋ ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಸಣ್ಣ ಧ್ವನಿ ತರದಲ್ಲಿ ನೀವು 1-2-3 ಜನ ಮಾತಾಡ್ತಿದ್ದೀರಾ ಅಂತಾನು ಇಟ್ಕೊಳ್ಳಿ ಸರ್. ಆದ್ರೆ ಜೋರಾಗಿ ಸೌಂಡ್ ಮಾಡೋದು ಬಿಜೆಪಿ ಅವರ ಅಬ್ಬರ ಅಂತಂದ್ರೆ ನೀವು ಒಪ್ತೀರಾ? ಹೌದು, ಬ್ಯಾಂಡ್ ಹೊಡ್ಕೊಂಡು ತಿರುಗ್ತಾ ಇದಾರೆ. ಬ್ಯಾಂಡು ಗಿಂಡು ಎಲ್ಲ ಅವ್ರ ಹತ್ರ ಇದೆ, ದುಡ್ಡು ಅವ್ರ ಹತ್ರ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ರ ಹತ್ರನೇ ಇದೆ. ಎಲ್ಲ ಅದಾನಿಯ ಡಡ್ಗಳಿದೆ, ಖರ್ಚು ಮಾಡ್ತಾರೆ, ಬ್ಯಾನರ್ಗಳಾಗ್ತಾರೆ, ರಸ್ತೆ ತುಂಬಿಸ್ತಾರೆ. ಅಂದ್ರೆ ಒಂದು ಸೌಂಡ್ ಮಾಡಿಬಿಟ್ರೆ, ಅಂದ್ರೆ ಒಬ್ಬ ಸದ್ದನ್ನು ಅಡಗಿಸೋದಲ್ಲ, ಒಂದು ಸಂವಾದ ನಡೆದು ಹೊರಗಡೆ ಬರ್ಬೇಕಲ್ಲ. ಸಂವಾದ ಮಾಡೋದಕ್ಕೆ ಬಿಡಲ್ಲ. ಸೌಂಡ್ ಪೊಲ್ಯೂಷನ್ ಬಿಟ್ರೆ ಇನ್ನೇನಿದೆ ಹೇಳಿ? ಅದು ಕೊನೆ ಎಷ್ಟು ದಿನ ಬರೆಸ್ತೀರಿ? ಒಂದಿನ ಸುಸ್ತಾಗ್ಬೇಕಲ್ಲ ನೀವು. ಯಾಕಂದ್ರೆ ಭಾರತ ದೇಶದಲ್ಲಿ ಒಂದು ಎಲ್ಲಿ ತನಕ ಕಾಯ್ತಾನೆ ಯುವಕ? ಎಲ್ಲಿ ತನಕ ಕಾಯ್ತಾಳು ಒಬ್ಳ ತಾಯಿ? ಎಲ್ಲಿ ತನಕ ಕಾಯ್ತಾನೆ ನನ್ನ ತಂದೆ? ಕೊನೆಗೆ ಊಟಕ್ಕೆ ಕಷ್ಟ ಆದಾಗ, ಬದುಕಕ್ಕೆ ಕಷ್ಟ ಆದಾಗ ಕಾರಣ ಏನು ಅಂತ ಗೊತ್ತಾಗುತ್ತಲ್ವಾ? ಹಾಗೆ ಉತ್ತರ ಕೊಡ್ಲೇಬೇಕು. ಯಾಕಂದ್ರೆ ಇಡೀ ಇತಿಹಾಸದಲ್ಲಿ ಈ ತರದವರು ತುಂಬಾ ವರ್ಷ ಇದ್ದ ಇತಿಹಾಸನೇ ಇಲ್ಲ. ಆಲ್ ಫ್ಯಾಸಿಸ್ಟ್, ಆತದ ಡಿಕ್ಟೇಟರ್ಶಿಪ್ ಕಮ್ಮಿಟ್ಟು, ಒಂದು ರಾಷ್ಟ್ರ, ಒಂದು ದೇಶ, ಒಂದಂತವ್ರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಒಂದಷ್ಟು ಗಾಯಗಳನ್ನ ಬಿಟ್ಟು ಹೋಗಿದ್ದಾರೆ. ಅದರಿಂದ ನಾವು ಪಾಠ ಕಲಿಬೇಕು. ನೋಡಿ, ಪ್ರಕೃತಿ ಅಥವಾ ಮನುಷ್ಯನ ವಿಕಾಸ ಯಾವತ್ತು ಮನುಷ್ಯ ಪಾಠ ಕಲಿಯೋದ್ರ ಮೂಲಕ ಇರುತ್ತೆ. ನೀನ್ ಕಲಿದಿದ್ರೆ ಕಲಿಸುತ್ತೆ. ಅಲ್ಲಿ ತನಕ ಯಾಕೆ ಕಾಯ್ತೀರಿ? ಓಕೆ, ರೈಟ್ ಸರ್. ಈಗ
ಚುನಾವಣಾ ರಾಜಕೀಯದಿಂದ ನೀವು ಹಿಂದೆ ಸರಿದಿದ್ದೀರಾ, ನಿಮ್ಮ ಆಲೋಚನೆ ಏನಿದೆ? ನೆಕ್ಸ್ಟ್ ಸದ್ಯದಲ್ಲಿ ಎಲೆಕ್ಷನ್ ಬರ್ತಿದೆ. ಚುನಾವಣೆ ರಾಜಕಾರಣದಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಾಗಿಲ್ಲ ನನಗೆ. ಈಗ ನಾನು ಜನರ ನಡುವೆ ಇದ್ದು ನಿರಂತರ ವಿರೋಧ ಪಕ್ಷವಾಗಿ ಜನಪರವಾಗಿರೋದು ಒಂದು ಒಳ್ಳೆ ರಾಜಕಾರಣ. ಅದನ್ನು ಮಾಡ್ಬೋದಲ್ವಾ ನಾನು? ಇಲ್ಲಿ ಜನ ಕಮ್ಮಿ ಇದ್ದಾರೆ, ಅಲ್ಲಿಗೆ ನಾನು ಈಗ ಯಾವ್ದೋ ಒಂದು ಪಕ್ಷಕ್ಕೆ ಮಾರ್ಕೊಳ್ಳೋದು ಅಥವಾ ಹೋಗೋದು ತುಂಬಾ ದೊಡ್ಡ ಈಸಿ. ಇವರ ವಿರೋಧ ಪಕ್ಷ ಮೋದಿ ಅನ್ನೋ ಕಾರಣಕ್ಕೆ ನಾನು ಇವ್ರನ್ನ ಬೇದಿ ನಕೊಂಡು ಇವ್ರು ನನ್ನ ನಪ್ಕೊಂಡ್ರೆ, ನಿನ್ನ ವಿರೋಧಿ ನನ್ನ ವಿರೋಧಿ. ನಾನು ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ, ನಿನ್ನ ಪಕ್ಷಕ್ಕೋಸ್ಕರ ಹೋರಾಡ್ತಿದ್ಯಾ. ಸೊ ಐ ಕಾಂಟ್ ಗೋ ದೇರ್. ಯಾಕಂದ್ರೆ ಇವರೆಲ್ಲ ಬಂದು ಹೋಗೋರು. ನಾನು ಜನರ ಪ್ರತಿನಿಧಿಯಾಗಿರ್ಬೇಕು. ನನ್ನ ಕಲೆಯ ಮೂಲಕ, ನನ್ನ ಅಭಿನಯದ ಮೂಲಕ, ನನ್ನ ಮಾತಿನ ಮೂಲಕ, ನನಗೆ ಸಿಕ್ಕಿರುವ ವೇದಿಕೆಗಳ ಮೂಲಕ, ನನ್ನ ಗ್ರಹಿಕೆಯ ಮೂಲಕ, ನನಗೆ ಅನಿಸೋದನ್ನ ಪ್ರಾಮಾಣಿಕವಾಗಿ ಹೇಳುವ ಮೂಲಕ ನಾನು ನನ್ನ ಬದುಕಿಗೆ ಮತ್ತು ಇವರ ಧ್ವನಿಯಾಗಿರೋದ್ರಲ್ಲಿ ಬೆಟರ್ ಅನ್ಸುತ್ತೆ. ಆದ್ರೆ ರಾಜಕಾರಣದಲ್ಲಿ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನು ಈ ದೇಶದಲ್ಲಿ ಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣ ರಾಜಕಾರಣದಲ್ಲಿ ಇದ್ದ ಹಾಗೇನೆ. ಯಾಕಂದ್ರೆ ಅವನ ರಸ್ತೆ, ಅವನ ಮನೆ, ಅವನ ಕೆಲಸ, ಅವನ ಬದುಕು, ಅವನತ್ತೋ ಬಸ್ಸು, ಅವನತ್ತೋ ಆಟೋ, ಅವನು ಮಾತಾಡೋ ಖರ್ಚು ಎಲ್ಲವೂ ಅವನ ತೆರಿಗೆ ಹಿಡಿದು ದೇಶಕ್ಕೆ ಬರೋದು. ಸೊ ಆ ರಾಜಕಾರಣದಲ್ಲಿ ಇದ್ದೇನೆ. ಓಕೆ, ಸೊ ಈ ಬಾರಿ ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ? ನನಗೆ ಯಾಕ್ರಿ ನಾಟ್ ಇಂಟ್ರೆಸ್ಟೆಡ್? ಅದೆಲ್ಲ ಮುಖ್ಯ. ಕೊನೆಗೂ ನಾವು ನಮ್ಮ ಭಾರತ ದೇಶದಲ್ಲಿ ನಮಗೆ ವೋಟ್ ಹಾಕುವ ಹಕ್ಕು, ಪ್ರಜಾಪ್ರಭುತ್ವ ಇರೋದು ಒಂದು ಸರ್ಕಾರವನ್ನ ಇಳಿಸೋದು, ಇನ್ನೊಂದು ಸರ್ಕಾರವನ್ನ ಗದ್ದಿಗೆ ಏರಿಸೋದಲ್ಲ. ನಮ್ಮ ನೆಲದಿಂದ ಇನ್ನೊಬ್ಬ ನಾಯಕನ ಹುಟ್ಟುವ ಒಂದು ಸಾಧ್ಯತೆಯನ್ನು ಕೊಡೋದು. ಎಲ್ಲಿಯವರೆಗೆ ನೀವು ಕಬಡ್ಡಿ ಮ್ಯಾಚ್ ತರ ಇವನ್ ಬಿಟ್ರೆ ಇವನ್ ಬಿಟ್ರೆ ನೋಡ್ತಿರೋದು ಬಿಟ್ಟು ನಿಮ್ಮ ಪ್ರತಿನಿಧಿಯನ್ನು ನೋಡಿ. ನೀವು ಯಾವ ಪಕ್ಷ ಅನ್ನೋದು ಫಸ್ಟ್ ಆಫ್ ಆಲ್ ನೋಡಿ. ಇವರು ಈ ಎಲ್ಲಾ ಪಕ್ಷಗಳು ಭಾರತ ದೇಶದಲ್ಲಿ ಕಳೆದ 7 ದಶಕಗಳಿಂದ ನೇರವಾಗಿ ಒಬ್ಬ ಪ್ರಧಾನಿಯನ್ನು ಚುನಾಯಿಸುವ ಹಕ್ಕು ಒಬ್ಬ ಪ್ರಜೆಗಿಲ್ಲ ಅನ್ನೋದನ್ನ ಹೇಳೇ ಇಲ್ಲ ನೋಡಿ. ನಮಗೆ ನಮ್ಮ ಪ್ರತಿನಿಧಿಯನ್ನ ಆರಿಸ್ಕೊಳ್ಳೋದಷ್ಟು, ಆ ಪ್ರತಿನಿಧಿಗಳು ಸೇರ್ತಾನೆ ಮಾಡ್ಬೇಕು. ಹಾಗಾಗ್ತಾ ಇಲ್ಲ. ಸೊ ಅವರ ಇವರ ಅನ್ನೋದಲ್ಲ. ಬಟ್ ಈಗ ನೋಡಿ, ನೀವು ಇವ್ರನ್ನ ಬಿಟ್ಟು ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡಲ್ಲ ಅಂತಾರೆ. ಅಲ್ರಿ, ನೀವಿದಿರಿ, ನಿಮ್ಮಂತಾನೆ ಪ್ರಶ್ನೆ ಮಾಡ್ಬೇಕಾ? 10 ವರ್ಷದಿಂದ ಇರೋನ್ನ ಇಲ್ದೇ ಇರೋನ್ ನಾನು ಯಾಕೆ ಪ್ರಶ್ನೆ ಮಾಡ್ಲಿ? ಅವ್ನ್ ಬಂದ್ರೆ ಅವ್ನ್ ತಪ್ಪು ಮಾಡಿದ್ರೆ ಕೇಳ್ತೀನಿ. ಅವ್ನ್ ಬಂದ್ರೆ ಕೇಳ್ತೀನಿ ನಾನು, ನೀ ಇದೆಯಾ? ಇರೋನ್ ಕೇಳದ್ ಬಿಟ್ಟು ಅಲ್ಲಿ ಕೇಳಲೆ, ನಾನು ನೆಹರೂನ್ ಕೇಳಲೆ, ಟಿಪ್ಪು ಸುಲ್ತಾನ್ನ ಕೇಳಲೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀವು ಟಿಪ್ಪು ಸುಲ್ತಾನ್ನ ಕೇಳಿದ್ರೆ ಹುಟ್ಟೇ ಇರ್ಲಿಲ್ಲಪ್ಪ. ನಿನಗೆ ನಾನು ಪ್ರಶ್ನೆ ಕೇಳಿದ್ರೆ ಅವನ್ನ ಯಾಕೆ ಕೇಳಿಲ್ಲ? ನೀನ್ ಮೊದಲು ಉತ್ತರ ಕೊಡಯ್ಯ. ಯು ಟೆಲ್ ಮಿ. ನಾನ್ ಬಿಟ್ರೆ ಬೇರೆ ಅದ್ ನಿನ್ ಪ್ರಾಬ್ಲಮ್ ಅಲ್ಲ. ನಿನ್ನ ಉತ್ತರ ಮೊದಲು ಕೊಡು. ಇಲ್ವಾ ಇಡಿ. ಓಕೆ, ರೈಟ್. ಈ ಬಾರಿ ಮತ್ತೆ ಬಿಜೆಪಿ ಬಂದ್ರೆ ಬರ್ಲಿ, ಅಗೇನ್ ವಿಲ್ ಸ್ಟಾರ್ಟ್ ಆಸ್ಕಿಂಗ್. ಅಗೇನ್ ಆಸ್ಕಿಂಗ್. ಅದೇ ಮಾಡಿದ್ರೆ ಇನ್ನೊಂದಷ್ಟು ಹೊಡೆಯಕ್ ಬರ್ತಾರೆ, ಇನ್ನೊಂದ್ಸಲ ಬಲವಾಗಿರುತ್ತೆ, ಇನ್ನೊಂದ್ಸಲ ಬರ್ತಾರೆ, ನೋಡೋಣ. ಓಕೆ, ಬಿಜೆಪಿ ಬಂದ್ರು ಪ್ರಶ್ನಿಸ್ತೀನಿ, ಯಾರು ಬಂದ್ರು ಪ್ರಶ್ನಿಸ್ತೀನಿ. ಯಾಕಂದ್ರೆ ಯಾರು ಬಂದ್ರು ಇವ್ರು ಮಾಡಿರೋ ಹೊಲಸಿಗೆ ಸರಿ ಮಾಡೋದಕ್ಕೆ ಒಂದು 10 ವರ್ಷ ಬೇಕು ಈ ದೇಶಕ್ಕೆ. ಓಕೆ, ಅಮೌಂಟ್ ಆಫ್ ಸಾಲ ದೇಶ ತಗೊಂಡಿರೋದು, ಅಮೌಂಟ್ ಆಫ್ ನಿರುದ್ಯೋಗ ಶುರುವಾಗಿರೋದು, ಬರೋರಿಗೆ ಈಸಿ ಅನ್ಕೊಂಡ್ಬಿಟ್ಟಿದ್ರೆ ನೀವು. ಅಷ್ಟು ಈಸಿಯಾಗಿ ಬಿಟ್ಟಿಲ್ಲ. ಇವರು ದೋಚ್ಕೊಂಡು ಕೂತಿದ್ದಾರೆ ಕೋಟ್ಯಾಂತರ ರೂಪಾಯಿ. ಭ್ರಷ್ಟಾಚಾರ ನಡೆದಿಲ್ವೇನ್ರಿ? ಇವರು ಭ್ರಷ್ಟಾಚಾರಿ ವಿರೋಧಿ, ನಾ ಖಾವುಂಗ ಕಿಸಿಕೋ ನಾ ಖಾನೆ ದೂಂಗ ಅಂತ ಹೇಳ್ತಾರ. ನಂಬ್ತೀರಾ ನೀವು? ನನಗೆ ಹೇಳಿ, ನೀವು ನಂಬ್ತೀರಾ? ನಾನು ತಿನ್ನಲ್ಲ, ಇನ್ನೊಬ್ಬರು ತಿನ್ನಕ್ ಬಿಡಲ್ಲ ಅಂತ ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿದಾರ, ನಂಬುತ್ತೀರಾ? ತಿನ್ನಕ್ ಬಿಟ್ಟಿಲ್ವ ಅವರು? ಬೇರೆ ಪಕ್ಷದ ಹೆಸರಿನಲ್ಲಿ ತಿಂತಕೊಂಡು ಇವ್ರು ಮಾಡಿ ಕರ್ಕೊಂಡಿಲ್ವ ಅವರು? ಸುಳ್ಳು ಹೇಳ್ತಿದ್ದಾನ್ರಿ ನಿಮ್ ಪ್ರಧಾನಮಂತ್ರಿ. ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ? 2 ಕೋಟಿ ಉದ್ಯೋಗ ಕೊಡ್ತೀನಿ ಸುಳ್ಳಲ್ವಾ? ಕಪ್ಪೋಣ ತರ್ತೀನಿ ಅಂದ್ರೆ ಸುಳ್ಳಲ್ವಾ? ಹೆಂಗ್ ಬರುತ್ತೆ ನಿಮ್ಗೆ ಜನರಿಗೆ ದುಡ್ಡು ಕೊಡಕ್ಕಿಲ್ಲಿ? ಇಲ್ಲಿ ಕಾಂಗ್ರೆಸ್ನವ್ರು ಕೊಟ್ರು, ಇನ್ನೊಬ್ರು ಕೊಟ್ರು, ನೀನ್ ದುಡ್ಡು ಕೊಡ್ತಿದೀಯ ಅಲ್ವಾ? ನೀನು ಬಿಜೆಪಿಯವನು, ಅವ್ರನ್ನ ಬಿಡು, ಅವರು ಕಳ್ಳರು, ಅವ್ರು ದುಡ್ಡು ಕೊಟ್ಟು ಬರ್ತಿದ್ರು. ನೀನ್ ಕೊಡ್ತಿದೀಯೋ ಇಲ್ವಾ? ದುಡ್ಡು ಖರ್ಚು ಮಾಡ್ತಿದ್ಯೋ ಇಲ್ವಾ? MLA ಖರೀದಿ ಮಾಡ್ತಾ ಇದೆಯಾ ಇಲ್ವಾ? ಅವ್ರು ಹೇಳ್ತಿದ್ರು, ನೀನು ಹೇಳ್ತಿಂತೀಯಾ? ನೀನ್ ಮಾಡ್ತಿದ್ಯಾ ಇಲ್ವಾ? ಸರ್ಕಾರವನ್ನು ಸುಳ್ಳು ಹೇಳ್ತಿದ್ಯಾ ಇಲ್ವಾ? ಕೇಳಬಾರ್ದೇನ್ರಿ ಪ್ರಶ್ನೆನ? ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನು ಶ್ರೇಷ್ಠ ಅಂತ ಹೇಳ್ತಿದ್ಯಪ್ಪ, ಅವ್ರು ಕಳ್ಳರು ಅಂತ ಹೇಳಿ ನಿನ್ನ ಕರ್ಕೊಂಡ್ ಬಂದ್ಬಿಟ್ವಿ. ನಿನ್ನ ಯಾಕೆ ಬಂದೆ ನೀನು? ಅವರು ಸರಿ ಇಲ್ಲ ಅಂತ ಅವ್ರನ್ನ 40 ಸೀಟಿಗೆ ಇಳಿಸಿ, ನೀವು ಒಂದು 50 ಸೀಟಿಗೆ ಇಳಿಸಿ, ನಿಮ್ಗೆ 300 ಸೀಟ್ ಬಂದು ಕೊಟ್ಟಿದ್ದಾರೆ. ನೀವು ದುಡ್ಡು ತೊಳ್ತಿಲ್ವಾ? 30% ಕಲೆಕ್ಟ್ ಮಾಡ್ತಾ ಇಲ್ವಾ? ಅಲ್ಲ, ಅವನ್ ಮಾಡ್ದ ಅಂತಾನೆ ಇಳಿಸಿದ್ದಯ್ಯ. ನೀನು ಬಂದ ಮೇಲೆ ದುಡ್ಡು ತಿಂತಿದ್ಯಾ ಇಲ್ವಾ? ಮೋಸ ಮಾಡ್ತಿದ್ಯಾ ಇಲ್ವಾ? ಸುಳ್ಳು ಹೇಳ್ತಿದ್ಯಾ ಇಲ್ವಾ? ಸಿಂಪಲ್ ಕ್ವಶನ್. ರೈಟ್. ಅವ್ರನ್ನ ಕೇಳಿದ್ದಕ್ಕೆ ಇಳಿಸಿದ್ದು. ಅವರನ್ನ ನಾವು ಪ್ರಶ್ನಿಸಿದ್ದರಿಂದ
ನೀನು ಆಶಾ ಜ್ಯೋತಿ ಆದದ್ದರಿಂದ ನಿನ್ನನ್ನು ಕೂರಿಸಿದ್ದೇವೆ. ನೀನು ಅದೇ ಮಾಡಿದ್ರೆ ಒಳ್ಳೆ ಕಥೆ ಆಯ್ತಲ್ರಿ. ಮಾಡಿಲ್ಲ ಅಂತ ಒಬ್ಬ ಬಿಜೆಪಿ ಅವನಿಗೆ ಹೇಳಕ್ ಹೇಳಿ. ಒಬ್ಬ ಬಿಜೆಪಿ ಅವನಿಗೆ ನಾವು ವೋಟರ್ಸ್ಗೆ ಹಣ ಕೊಡಲ್ಲ, ನಾವು ಹೆಂಡ ಕುಡಿಸಲ್ಲ, ನಾವು ಬಿರಿಯಾನಿ ಪ್ಯಾಕೆಟ್ ಕೊಡಲ್ಲ, ನಾವು MLA ಕೊಂಡುಗಳಲ್ಲ. ಒಬ್ಬರಿಗೆ ರೈಟ್ ಸರ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೊನೆ ಪ್ರಶ್ನೆ, ಆಮೇಲೆ ನಿಮ್ಮ ಹತ್ರ ಮಾತಾಡಬೇಕಾಗಿರೋದು ಸಿನಿಮಾ ಮತ್ತು ನಿಮ್ಮ ಭಾಷೆ, ನಿಮ್ಮ ಬರವಣಿಗೆ, ನಿಮ್ಮ ಓದು, ಇದು ನಮಗೆ ಮತ್ತಷ್ಟು ಖುಷಿ ಕೊಡುವಂಥ ವಿಚಾರ. ಸೊ ಒನ್ ಲಾಸ್ಟ್ ಕ್ವೆಶನ್. ಸೊ ಈ ಸಲ ಚುನಾವಣೆಯಲ್ಲಿ ಚರ್ಚೆ ಆಗಬೇಕಾದಂಥ ವಿಚಾರಗಳೆಲ್ಲ ಏನೇನು? ಬಿಜೆಪಿ ಅವರದ್ದಂತೂ ರಾಮ ಮಂದಿರ, ಮೋದಿ ಅಲೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಗಬೇಕಾಗಿರೋದು ನಿರುದ್ಯೋಗ, ಆಗಬೇಕಾಗಿರೋದು ರೈತರ ಸಮಸ್ಯೆ, ಆಗಬೇಕಾಗಿರೋದು ಸಮಾನ ಶಿಕ್ಷಣ, ಆಗಬೇಕಾಗಿರೋದು ನಮ್ಮ ವೈದ್ಯಕೀಯ, ಆಗಬೇಕಾಗಿರೋದು ಬೆಲೆ ಏರಿಕೆ, ನಮ್ಮ ದೈನಂದಿನ ಸಮಸ್ಯೆಗಳೇನು, ನಮ್ಮ ಮಕ್ಕಳ ಭವಿಷ್ಯವೇನು, ಆಗಬೇಕಾಗಿರೋದು ಅದು. ದಟ್ ಇಸ್ ಹೌ ಎಲೆಕ್ಷನ್ ಶುಡ್ ಬಿ ಫಾಟ್. ಒಬ್ಬ ಕರೆಕ್ಟಾಗಿ ಆಡಳಿತ ಅದನ್ನು ಕೇಳಬೇಕು ನಾವು. ದೇವರು, ದಿಂಡ್ರು, ಧರ್ಮ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲ್ಲ ಅಂದ್ರೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವೆಲ್ಲ ನಡೀತಾ ಹೋಗುತ್ತೆ, ದೇಶ ನಡೆಯಲ್ಲ. ರೈಟ್ ಸರ್. ಇನ್ ಬರೋಣ, ಆಕ್ಟರ್ ಟರ್ನ್ಡ್ ಆಕ್ಟಿವಿಸ್ಟ್ ಆರ್ ಆಕ್ಟರ್ ಇಸ್ ಆಲ್ಸೋ ಅನ್ ಆಕ್ಟಿವಿಸ್ಟ್ ಅಂತ ಹೇಳ್ಬೋದು. ಇದೆಲ್ಲ ಮಾಡ್ತಾ ಮಾಡ್ತಾ ಸಿನಿಮಾ ಮತ್ತು ನಿಮ್ಮ ಆಸಕ್ತಿಯ ಕಡೆಗೆ ಗಮನ ಎಲ್ಲ ಕಡಿಮೆ ಆಗ್ತಾ ಇದೆಯಾ? ಇಲ್ವಲ್ಲ, ಆತರ ಏನಿಲ್ಲ. ಈಗ ಇಮಿಡಿಯೇಟ್ಲಿ ಅವರೆಲ್ಲ ಕೆಲಸ ಎಲ್ಲ ಮಾತಾಡ್ತಿದ್ದಾನೆ ಅಂತಾರೆ. ಧನುಷ್ ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ದೊಡ್ಡ ಸಿನಿಮಾ ಇಂಡಿಯಾದಲ್ಲೇ. ಮಹೇಶ್ ಬಾಬು ಸಿನಿಮಾ ಈಗಷ್ಟೇ ರಿಲೀಸ್ ಆಗಿದೆ. NTR ಸಿನಿಮಾ ಏಪ್ರಿಲ್ ಮೇನೆಲ್ಲ ರಿಲೀಸ್ ಆಗುತ್ತೆ. ಪವನ್ ಕಲ್ಯಾಣ್ ಜೊತೆ ಸಿನಿಮಾ ನಡೀತಾ ಇದೆ. ಸ್ಪೆಷಲ್ ಆಪ್ಸ್ ವೆಬ್ ಸೀರೀಸ್ ನಡೀತಾ ಇದೆ. ಚೀಕೊಂದು ಇನ್ನೊಂದು ವೆಬ್ ಸೀರೀಸ್ ಮುಗಿಸಿದೀನಿ. ಬಗೀರ ಮಾಡ್ತಾ ಇದೀನಿ. 3 ಕನ್ನಡ ಸಿನಿಮಾ ಮಾಡ್ತಾ ಇದೀನಿ. ರಂಗಭೂಮಿ ಮಾಡ್ತಾ ಇದೀನಿ. ನಿರ್ದಿಗಂತ ಕಟ್ಟಿದೀನಿ. 10 ನಾಟಕಗಳು ನಡೀತಾ ಇದೆ. 60 ಜನ ಕಲಾವಿದರನ್ನ ಕೂರಿಸ್ಕೊಂಡು ನಾಟಕ, ರಂಗಭೂಮಿ, ಮಂಗಳೂರು ನಾಟಕೋತ್ಸವ, ಚಿಕ್ಕಮಗಳೂರು ನಾಟಕೋತ್ಸವ ನಡೀತಾ ಇದೆ. ನನ್ನ ತೋಟಗಳಲ್ಲಿ ನಾನು ಅಕ್ಕಿ ಬೆಳಿತಾ ಇದ್ದೀನಿ, ಅಡಿಕೆ ಬೆಳಿತಾ ಇದ್ದೀನಿ, ಪೆಪ್ಪರ್ ಬೆಳಿತಾ ಇದ್ದೀನಿ, ತೆಂಗು ಬೆಳಿತಾ ಇದ್ದೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಸಮಾಜ ಸೇವೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಆಂಬುಲೆನ್ಸ್ಗಳು ಕೊಡ್ತಾ ಇದ್ದೀನಿ, ಜನರ ಜೊತೆ ಮಾಡಿದ್ರೆ ಹಳ್ಳಿಗಳನ್ನು ದತ್ತು ಕೊಡ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಶಾಲಾ ರಂಗ ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಟೈಮ್ ನಿಮ್ಗೆ ಇಂಟರ್ವ್ಯೂನು ಕೊಡ್ತಾ ಇದ್ದೀನಿ. ಏನ್ ಮಾಡೋಣ? ಫ್ಯಾಂಟಾಸ್ಟಿಕ್. ತೀವ್ರವಾಗಿ ಬ್ಯೂಟಿಫುಲ್ ಆಗಿ ಬದುಕ್ತಿದ್ದೇನೆ. ಮನುಷ್ಯ ನೋಡಿ, ಬಿಸಿಯೆಸ್ಟ್ ಮ್ಯಾನ್ ಯಾರು ಅಂದ್ರೆ ಇನ್ ಸ್ವಲ್ಪ ಟೈಮ್ ಇರೋನು, ಸೋಂಬೇರಿನೇ ಟೈಮ್ ಇಲ್ಲ ಅನ್ನೋದು. ದೇಶ ಕೊಟ್ಟ ಪ್ರೀತಿಗೆ ನನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ನನ್ನ ನಟನೆ ಚೆನ್ನಾಗಿ ನಡೀತಿದೆ. ಅದನ್ನ ಯಾವ್ದು ಬ್ಯಾನ್ ನಿಲ್ಸಕ್ಕಾಗಲ್ಲ. ಇವರು ಏನ್ ಕಿತ್ಕೊಳ್ತೀರಿ? ರೈಟ್. ಆತರ ಪ್ರಯತ್ನ ಕೂಡ ಆಗಿತ್ತು, ಮೋಸ್ಟ್ಲಿ ಆಗುತ್ತೆ, ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಆಗ್ತಾ ಇರುತ್ತೆ, ಅದನ್ನ ಮಾಡಕ್ ಅಷ್ಟೇ ಮಾಡೋದು. ಅವ್ರು ಅದಕ್ಕೆ ನಾವು ಆಲ್ರೆಡಿ ಇಳಿದ ಮೇಲೆ ಅದಕ್ಕೆ ಹೆದರ್ಬೇಕಾಗಿಲ್ವಲ್ಲ. ಐ ಎಕ್ಸ್ಪೆಕ್ಟೆಡ್ ಇಟ್. ಸೊ ಯು ನ್ಯೂ. ಐ ನೋ ಇಟ್. ನಾನು ಏನನ್ನ ಕಳ್ಕೊಳ್ತೇನೆ ಅಂತ ನನಗೆ ಗೊತ್ತು. ಅದನ್ನ ಕಳ್ಕೊಳ್ಳೋಷ್ಟು ಶ್ರೀಮಂತನಾಗಿರೋದ್ರಿಂದ ಓಕೆ. ಸೊ ನಿಮ್ಮ ಕೃತಿ ಇರುವುದೆಲ್ಲವ ಬಿಟ್ಟು ಅದರ ನಂತರ ಮತ್ತೆ ಏನಾದ್ರು ಬರೀತಾ ಇದ್ದೀರಾ? ಅದನ್ನ ಮುಗಿಸಿ 2 ಪುಸ್ತಕ ಬರೆದೆ ನಾನು, ಇರುವುದೆಲ್ಲವ ಬಿಟ್ಟು ಮತ್ತು ಅವರವರ ಭಾವಕ್ಕೆ. ಈಗ ನನಗೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಆರ್ಕಿಟೆಕ್ಟ್ ಜೊತೆ, ಒಬ್ಬ ಬಡಗಿ ಜೊತೆ, ಒಬ್ಬ ಮೇಸನ್ ಜೊತೆ, ಒಬ್ಬ ರೈತನ ಜೊತೆ, ಹೀಗೆ ಒಬ್ಬೊಬ್ಬ ಬೇರೆ 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 ವ್ಯಕ್ತಿಗಳ ಜೊತೆ ಒಂದು ಸಂಭಾಷಣೆ, ನೆಲದೊಳಗೆ ನಮ್ಮ ಮಾತು ಅಂತ ಒಂಥರದೇನ ಮಾಡ್ತಾ ಅದನ್ನೊಂದು ವರ್ಕ್ ಆಫ್ ರೈಟಿಂಗ್ ಮಾಡ್ತಾ ಇದ್ದೇನೆ. ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಜಯಂತ್ ಕಾಯ್ಕಿಣಿಯವರು ಬಹಳ ಚೆನ್ನಾಗಿ ನಿಮ್ಮ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಏನದು, ಇರುವುದೆಲ್ಲವ ಬಿಟ್ಟ ಭಂಗಿ ನೆಟ್ಟ ಪ್ರಕಾಶ್ ರಾಜ್ ಅಂತ. ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದು ತಾನೆ ಜೀವನ. ಹೌದು. ಇನ್ನೊಂದು ಆಗ್ಬೇಕಲ್ಲ ನಾವು. ಅದು ಯಾಕೆ ಅಂತಂದ್ರೆ ಪ್ರಾಯಶಃ ಸರ್, ನಿಮ್ಮ ಕನ್ನಡ ಭಾಷೆ, ನಿಮ್ಮ ಆ ಸ್ಪಷ್ಟತೆ, ಅದರಲ್ಲಿರುವಂತಹ ಶುಭ್ರತೆ, ಆ ಕಮ್ಯುನಿಕೇಟ್ ಮಾಡುವಂತಹ ರೀತಿ ಎಲ್ಲವೂ ಈ ಓದಿನಿಂದನೇ ಸಾಧ್ಯ. ಯುವಕರು ಮತ್ತು ಓದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಂತೀರಾ? ಇಲ್ಲ, ಓದಬೇಕು. ಯಾಕಂದ್ರೆ ಬಾಹ್ಯದ ಶ್ರೀಮಂತಿಕೆ ಏನಿದೆ, ಅದು ಕಾರ್ ಇರ್ಬೋದು, ಮನೆ ಇರ್ಬೋದು, ಅದರಿಂದ ನಿಮಗೆ ಅಂತರಂಗದ ಶ್ರೀಮಂತಿಕೆ ಬಹಳ ಮುಖ್ಯ. ಅಂತರಂಗದ ಶ್ರೀಮಂತಿಕೆ ಹೆಚ್ಚಾದಾಗ ನೀವು ಯಾವುದೇ ಒಂದು ಸನ್ನಿವೇಶವನ್ನ, ಅದು ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು, ನಮ್ಮ ದುಗುಡ ದುಮ್ಮಾನಗಳಿಗೆ ನಾವು ಪರಿಹಾರ ಕಂಡುಕೊಳ್ಳೋದಿರ್ಬೋದು, ನಮ್ಮ ಅನುಮಾನಗಳಿಗೆ, ಅಪನಂಬಿಕೆಗಳಿಗೆ, ಕನ್ಫ್ಯೂಷನ್ಸ್ಗಳಿಗೆ ಉತ್ತರ ಕಂಡುಕೊಳ್ಳಿ, ನಿರ್ಧಾರಗಳನ್ನು ಮಾಡಿದಾಗ ನೀವು ಒಳಗಡೆ ಎಷ್ಟು ಶ್ರೀಮಂತರಾಗ್ತೀರೋ, ಆ ಒಳಗೆ ಶ್ರೀಮಂತರಾಗುವುದು ಓದಿನ ಮೂಲಕ. ಬಹಳಷ್ಟು ಜನರ ಅಭಿಪ್ರಾಯಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರಲ್ಲ. ಕುವೆಂಪು ಅವ್ರು ಹೆಂಗ್ ನೋಡ್ತಿದ್ರು, ತೇಜಸ್ವಿ ಹೇಗೆ ನೋಡ್ತಿದ್ರು, ಅಥವಾ ಇವತ್ತಿನ ಬರಹಗಾರರು ಜಯಂತ್ ಕಾಯ್ಕಿಣಿ ಅಂತವ್ರು ಹೇಗೆ ನೋಡ್ತಾ ಇದ್ದಾರೆ, ವಸುಧೇಂದ್ರ ಅನ್ನೋರು ಹೇಗೆ ನೋಡ್ತಿದ್ದಾರೆ, ನಮ್ಮ ಕಾಲದ. ಸೊ ಒಂದು ಓದುವುದು, ಒಂದಷ್ಟು ಒಳ್ಳೆಯ ಗೆಳೆಯರನ್ನ, ಒಳ್ಳೆಯ ಸಂಭಾಷಣೆಗಳನ್ನ ಮಾಡ್ತಾ ಹೋಗೋದು, ಯಾವ್ದ್ರ ಬಗ್ಗೆ ಆದ್ರೂ ಸುಮ್ಮನೆ ಬೇಕಾಬಿಟ್ಟು ಯೋಚನೆ ಮಾಡದೆ
ಯಾವ ಪರವಾಗಿ ಇಲ್ಲದೆ ಮಾನವ ಜೀವಿಯಾಗಿ ಯೋಚನೆ ಮಾಡೋದಿಲ್ಲ, ಅದು ಮೊದಲೇ ನಿಮ್ಮನ್ನು ಒಳಗೆ ಶ್ರೀಮಂತಗೊಳಿಸುವ, ಸೌಂದರ್ಯಗೊಳಿಸುವ. ಹಾಗಾದಾಗ ನಿಮ್ಮ ಬಾಯಿಂದ ಸ್ಪಷ್ಟವಾದ ಭಾಷೆ ಅನ್ನೋದು ಬರೀ ಸೌಂಡ್ ರೀ, ಅದು ಅದರ ಗರ್ಭದಲ್ಲಿ ಏನಿದೆ, ಹೇಳುವ ವಿಚಾರಗಳೇನು ಅನ್ನೋದ್ರ ಮೂಲಕ ಅದು ಭಾಷೆ ಸುಂದರ ಆಗುತ್ತೆ ಹೊರತು ವ್ಯಾಕರಣ ಮತ್ತು ಪದಬಂಧದಿಂದ ಅಲ್ಲ. ಹಾಗಾಗಿ ಒಳಗಿನ ಶ್ರೀಮಂತಿಕೆ ಬಹಳ ಮುಖ್ಯ. ಒಂದು 5 ಹೆಸರುಗಳನ್ನ ಹೇಳ್ತೀನಿ, ನಿಮ್ಮ ವ್ಯಾಖ್ಯಾನ ಬೇಕು. ರಾಷ್ಟ್ರಕವಿ ಕುವೆಂಪು ಅವರು. ನಿರ್ದಿಗಂತ. ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಆಗುನಿ ಅನಿಕೇತನ. ಲಂಕೇಶ್ವರ್. ನಿರಂತರ ವಿರೋಧ ಪಕ್ಷ. ಪೂರ್ಣಚಂದ್ರ ತೇಜಸ್ವಿ ಅವರು. ನಿಗೂಢ, ಸುಂದರ, ವೈಜ್ಞಾನಿಕ, ಒಂದು ಸೈಂಟಿಫಿಕ್ ಟೆಂಪರ್ ಆಫ್ ಕರ್ನಾಟಕ. ಓಕೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು. ಗುರುಗಳು, ಮೇಷ್ಟ್ರು. ಒಂದು ಪದ್ಯವನ್ನ ಹೇಗೆ ವಿಮರ್ಶೆ ಮಾಡಬೇಕು ಅಂತ ನನ್ನ ಕೆಲಸದವರು ಮೊದಲನೇ ಪದ್ಯ ವಿಮರ್ಶೆ ಮಾಡಿಸಿದ ನನ್ನ ಹತ್ರ ಅವರು ಕೆ.ಎಸ್. ನರಸಿಂಹಸ್ವಾಮಿ ಅವರು. ಇರದಿರು ನನ್ನ ಸಿಂಹಾಸನದ ಮೇಲೆ. ಒಂದು ಸಾಹಿತ್ಯವನ್ನ, ಒಂದು ಕಾವ್ಯವನ್ನ ಹೇಗೆ ನೋಡಬೇಕು ಅಂತ ಒಂದು ಕಾಮರ್ಸ್ ಕಾಲೇಜ್ನಲ್ಲಿ ಓದ್ತಿದ್ದ ಒಬ್ಬ ವಿದ್ಯಾರ್ಥಿಗೆ ಒಂದು ಒಂದು ದಿಕ್ಸೂಚಿಯನ್ನು ನೀಡಿದ ನನ್ನ ಗುರುಗಳು. ಜಯಂತ್ ಕಾಯ್ಕಿಣಿ ಅವರು. ಜಯಂತ್ ಕಾಯ್ಕಿಣಿ ಒಂದು ಸೋಜಿಗ. ಅವರ ದೃಷ್ಟಿಕೋನಗಳು ಅದೇ ಸಿಟಿಯೊಳಗಿರೋ ಬ್ರಿಡ್ಜ್ಗಳನ್ನು ನೋಡಿ ನದಿಗಳಿಂದ ಹಾರಿ ಅವಾಗ ಇಲ್ಲಿ ಬಂತು ಅಂತ ಕೇಳ್ತಾರೆ. ಅದ್ಭುತವಾದ ಹ್ಯೂಮನ್ ಬೀಯಿಂಗ್, ತುಂಬಾ ಆಪ್ಯಾಯತೆಯಿಂದ ಕೂಡಿದಂತಹ ಒಂದು ದೊಡ್ಡ ಹೆಮ್ಮರ. ನಮ್ಮ ಜನರೇಷನ್ ನಲ್ಲಿ ನಮಗೆ ಬಹಳ ಇನ್ಸ್ಪೈರಿಂಗ್ ಆದ ಒಬ್ಬ ರೈಟರ್. ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಹಲವು ಕಾರಣಗಳಿಂದ. ರಾಜ್ಕುಮಾರ್ ಅಂತವ್ರನ್ನ ಮಿಸ್ ಮಾಡ್ತೀವಿ, ಒಂದು ಕಾಲದ ಸಿನಿಮಾಗಳನ್ನ, ಆ ತರದ ಒಂದಷ್ಟು ಸಿನಿಮಾಗಳು ಬರ್ತದೆ. ಇತ್ತೀಚೆಗೆ ಒಂದು ಪ್ಯಾನ್ ಇಂಡಿಯನ್ ಥಾಟ್ ಪ್ರಾಸೆಸ್ ಇರುವಂತಹ ಹೊಸ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ. ಸ್ವಲ್ಪ ನಂಬಿಕೆ ಕೊಡ್ತಾ ಇದೆ. ಓಕೆ. ನೀವೇ ಹೇಳಿದಂತೆ ನಿಮ್ಮ ತಾತ ಕೋಟದ ಶಿವರಾಮ್ ಕಾರಂತ್ ಅವರು. ಅದು ಬೆಟ್ಟದ ಜೀವ, ಅದು ಒಂದು ದೊಡ್ಡದು. ಅದು ಅದೇ ಕರ್ನಾಟಕದಲ್ಲಿ ನಾನು ಅರಣ್ಯಗಳ ಬಗ್ಗೆ ನೋಡ್ತಾ ಹೇಳ್ತೇನೆ. ಕಾರಂತರ ಅರಣ್ಯ ಅಂದ್ರೆ ಅರಣ್ಯ ಜೊತೆ ಸೆಣಸಾಡಿ ಅದನ್ನ ಪಳಗಿಸಿ ಹೋರಾಡೋದು ಚೋಮ. ಅದೇ ಕುವೆಂಪು ಅವರ ಅರಣ್ಯವನ್ನು ನೀವು ನೋಡಿದಾಗ ಅದು ವಿಸ್ಮಯದ ಹೂವು, ಹಕ್ಕಿಗಳು, ಬೀಜಗ ಅಂತ. ತೇಜಸ್ವಿಯ ಅರಣ್ಯವನ್ನು ನೋಡಿದಾಗ ಅದೊಂದು ಸೋಜಿಗ, ಒಂದು ಜುಗಾರಿ ಕ್ರಾಸು ಅಥವಾ ಇನ್ನೊಂದೇನೋ ಒಂಥರ ಬ್ಯೂಟಿಫುಲ್. ಓಕೆ. ಆ ಥರದೊಂದು ಗ್ರೇಟ್ ಟ್ರೆಡಿಷನ್ ನಮ್ಮ ಇಡೀ ಸಾಹಿತ್ಯದಲ್ಲಿ 6 ದಶಕಗಳಲ್ಲಿ 3 ಅದ್ಭುತ ಕಾಡುಗಳಿದ್ರೆ ಇವರು 3 ಜನ. ಓಕೆ. ಸೊ ಒನ್ ಲಾಸ್ಟ್ ಕ್ವೆಶನ್ ಅಂಡ್ ವಿಲ್ ಕನ್ಕ್ಲೂಡ್ ಸರ್. ಈ ಜಸ್ಟ್ ಆಸ್ಕಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರಕಾಶ್ ರಾಜ್ ಅವರು ಒಬ್ಬ ಅದ್ಭುತ ನಟನಾಗಿ ನಿಮ್ಮ ಎಲ್ಲರೂ ಇಷ್ಟಪಟ್ಟಿದ್ರು ಅಂತ ಹೇಳ್ಬೋದು. ಬಿಕಾಸ್ ನೀವು ಪ್ರಶ್ನೆನೇ ಕೇಳ್ತಿರ್ಲಿಲ್ಲ, ನೀವು ಈ ಸೈಡ್ ಅಲ್ಲಿ ಇದ್ದೇ ಇರಲಿಲ್ಲ, ನೀವು ಬರೀ ಆಕ್ಟಿಂಗ್ ಅಲ್ಲಿ, ಅಡ್ವರ್ಟೈಸ್ಮೆಂಟ್ಸ್ ಗಳಲ್ಲಿ ಇತ್ಯಾದಿಗಳಲ್ಲೇ ಬಿಸಿ ಆಗಿದ್ರಿ. ಇದೆಲ್ಲ ಬಂದ ಮೇಲೆ ನಿಮ್ಗೆ ಒಂದಷ್ಟು ಜನ ವಿರೋಧಿಗಳು ಕೂಡ ಹುಟ್ಕೊಂಡ್ರು. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ನಿಮಗೆ ಬೈಯೋದಕ್ಕೆ ಶುರು ಮಾಡಿದ್ರು, ಬಾಯಿಗೆ ಬಂದಂಗೆ ಬೇರೆ ಬೇರೆ ವರ್ಡ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರು. ಅವರ ಭಾಷೆ, ಅವರ ಸಂಸ್ಕಾರ ನೋಡಿ. ನನ್ನ ಹೊಸ್ತಿಲ ಮುಂದೆ ಒಂದು ಕೊಲೆಯಾದಾಗ ನಾನು ಬರಲೇಬೇಕಾಯ್ತು. ಗೌರಿ 35 ವರ್ಷಗಳ ನಾಟ, ಇಷ್ಟು ಮಗಳು. ಅದಾದ್ಮೇಲೆ ನಾನು ಮೌನವಾಗಿದ್ರೆ ನಾನು ಮನುಷ್ಯ ಅಲ್ಲ. ಆ ಮೌನದ ನಂತರ ನಾನೇನು ಅಂತ ನಾನು ಒಬ್ಬ ಮನುಷ್ಯ, ನಾನು ಯಾರು ಅಂತ ಗೊತ್ತಿಲ್ಲದೆ ಸಾಯೋದಕ್ಕಿಂತ ಇವರು ಇಂತಹ ವಿಷಯಗಳ ವಿರೋಧಿಯಾಗಿದ್ದ, ಇವರ ನಿಲುವುಗಳು ಹೀಗಿತ್ತು ಅನ್ನೋದ್ರಿಂದ ಪ್ರೀತಿಸೋರು, ಪ್ರೀತಿಸದೇ ಇರೋರು ಇರ್ತಾರೆ, ದ್ವೇಷಿಸೋರು ಇರ್ತಾರೆ, ಹೆದರ್ಸೋರು ಇರ್ತಾರೆ. ಒಂದು ಪೊಲೀಸಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ, ಅಲ್ಲಿನ ಕೊಲೆ ಬೆದರಿಕೆಗಳು ಇರುತ್ತೆ, ಮಾಡ್ತಾರೆ. ಇವೆಲ್ಲದ್ರ ಜೊತೆ ಬದುಕ್ಬೇಕು ನಾವು. ಇದು ಬಹುಶಃ ನನ್ನ ಇಂಟೆಗ್ರಿಟಿಯನ್ನು, ನನ್ನ ಸ್ಟ್ರೆಂತ್ ಅನ್ನ ಟೆಸ್ಟ್ ಮಾಡಿದೆ. ಇಟ್ಸ್ ಓಕೆ. ನನ್ನ ಭಾಷೆ ಕೆಟ್ಟಿಲ್ಲ, ನಾನು ದ್ವೇಷಿಸುವವರ ಭಾಷೆ ಕೆಟ್ಟಿದ್ರೆ ಕೇಳೋನ್ ಡಿಸೈಡ್ ಮಾಡ್ತಾನೆ. ಓಕೆ. ಯಾರು ಸಮೃದ್ಧರು, ಯಾರು ಸಮೃದ್ಧರಲ್ಲ ಅಂತ ಅವ್ರು ಕೇಳ್ತಾರೆ. ಓಕೆ, ರೈಟ್. ಪ್ರಕಾಶ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಹೊತ್ತು ನಮ್ಮ ಜೊತೆ ನೀವು ಮಾತನಾಡಿದ್ರಿ. ಒಳ್ಳೆದಾಗ್ಲಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಮತ್ತೆ ಇನ್ನಷ್ಟು ನೀವು ಮಾತಾಡಿ, ಇನ್ನಷ್ಟು ಪ್ರಶ್ನೆಗಳನ್ನ ಕೇಳಿ, ಇನ್ನಷ್ಟು ನಟನೆಯನ್ನ ಮಾಡಿ, ಇನ್ನಷ್ಟು ಓದ್ಬೇಕು, ಇನ್ನಷ್ಟು ಕೃತಿಗಳು ಬರಲಿ, ಇನ್ನಷ್ಟು ಭಾಷಣಗಳು ಬರಲಿ, ಇನ್ನಷ್ಟು ಯುವಕರನ್ನ ಇನ್ಸ್ಪೈರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.